ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ವಿದ್ಯಾರ್ಥಿಗಳೇ 2026 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಗಣಿತದ ಒಂದು ಉತ್ತರ ಕೀಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಿಂದಿನ ಒಂದು ವಿಡಿಯೋದಲ್ಲಿ ಪಾರ್ಟ್ 1 1 ಅಂಕ ಮತ್ತು 2 ಅಂಕದ ಉತ್ತರಗಳನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ 3 ಅಂಕ 4 ಅಂಕ ಮತ್ತು 5 ಅಂಕದ ಉತ್ತರಗಳನ್ನು ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ಅದೇ ರೀತಿ ಪ್ಲೇಸ್ಟೋರ್ ನಲ್ಲಿ ಆರಾಧ್ಯ ಟ್ಯೂಟೋರಿಯಲ್ ಅನ್ನೋದೊಂದು ಆ್ಯಪ್ ಅನ್ನ ಇದೆ. ಆ ಆ್ಯಪ್ ನಲ್ಲಿ 10ನೇ ತರಗತಿಯನ್ನ ಯಾವ ರೀತಿಯಾಗಿ ಸುಲಭವಾಗಿ ಪಾಸ್ ಆಗಬೇಕು ಅನ್ನೋದನ್ನ ಒಂದು ಕಂಟೆಂಟ್ ಅನ್ನ ಇದೆ. ಅದನ್ನು ಕೂಡ ತಾವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಬಹುದು ಅಂತ ಹೇಳುತ್ತಾ, ಈ ಒಂದು ವಿಡಿಯೋದಲ್ಲಿ 3 ಅಂಕ ಮತ್ತು 4 ಅಂಕ ಮತ್ತು 5 ಅಂಕದ ಪ್ರಶ್ನೆಗಳ ಪರಿಹಾರವನ್ನ ನೋಡೋಣ. ಅದರಲ್ಲಿ 3 ಅಂಕದ ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ 25ನೇ ಪ್ರಶ್ನೆ. ಈ 25ನೇ ಪ್ರಶ್ನೆಯನ್ನ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 8 ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಆ ವರ್ಗ ಸಮೀಕರಣವನ್ನ ಈ ರೀತಿ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 8 ಈಕ್ವಲ್ಸ್ ಟು 0 ಅಂತ ಹೇಳಿ ಬರ್ಕೊಂಡಿನಿ. ಈ ಮಧ್ಯದ ಪದವನ್ನ ಬಿಡಿಸಿನಿ ಸ್ಪ್ಲಿಟ್ಟಿಂಗ್ ಮೆಥಡ್ ದಿಂದ. ಅದನ್ನ ಅಪವರ್ತಿಸುವ ವಿಧಾನದಿಂದ ಬಿಡಿಸ್ಕೊಂಡಿನಿ. 4 ಎರಡಲೆ ಅಂದ್ರೆ ಇದು 8 ಅನ್ನೋದಾಗ್ತದ. 8x ಸ್ಕ್ವೇರ್ ಅನ್ನೋದು 4 ಎರಡಲೆ 8, ಎರಡನ್ನ ಪ್ಲಸ್ 4x ಪ್ಲಸ್ 4x ಅನ್ನ ತಗೊಂಡಿನಿ, 2x ಅನ್ನ ತಗೊಂಡಿನಿ. ಅದನ್ನ ಬಿಡಿಸ್ಕೊಂಡು ಇವೆರಡರಲ್ಲಿ ಕಾಮನ್ x ಅನ್ನೋದು ಬಂತು. x ಪ್ಲಸ್ 4 ಪ್ಲಸ್ 2 ಕಾಮನ್ ತೆಗೆದಾಗ x ಪ್ಲಸ್ 4, x ಪ್ಲಸ್ 4 x ಪ್ಲಸ್ 4 ಎರಡು ಸೇಮ್ ಇದೆ. ಹಾಗಾಗಿ x ಪ್ಲಸ್ 4 ಅನ್ನೋದು ಕಾಮನ್ ತೆಗೆದಿನಿ. ಉಳಿದಿದ್ದು x ಪ್ಲಸ್ 2. ಹಾಗಾಗಿ ಈ x ಪ್ಲಸ್ 4 ಈಕ್ವಲ್ಸ್ ಟು 0 ಇದ್ದಾಗ ಅದು -4 ಅಂತ ಹೇಳಿ ಬಂತು. ಇದು -2 ಅಂತ ಬಂತು. ಅದೇ ರೀತಿ ತಾಳೆಯನ್ನ ನೋಡ್ಬೇಕು. ಇಲ್ಲಿ ತಾಳೆ ನೋಡ್ಬೇಕಾದ್ರೆ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು -b ಡಿವೈಡ್ ಬೈ a ಅನ್ನೋದು ಸೂತ್ರ. ಅಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು ಗುಣಲಬ್ಧವು c ಡಿವೈಡ್ ಬೈ a ಅನ್ನೋದು. ಈ ಒಂದು ಸಮೀಕರಣದಲ್ಲಿ a ಈಕ್ವಲ್ಸ್ ಟು a ಎಷ್ಟಾಗಿದೆ? ಇಲ್ಲಿ a ಈಕ್ವಲ್ಸ್ ಟು 1, ಇದರ ಎಕ್ಸ್ ಸ್ಕ್ವೇರ್ ನ ಸಹಗುಣಕ 1, b ಈಕ್ವಲ್ಸ್ ಟು 6 ಮತ್ತು c ಈಕ್ವಲ್ಸ್ ಟು 8. ಈ ಸೂತ್ರದಲ್ಲಿ ಅವುಗಳನ್ನ ಆದೇಶ ಮಾಡಿದಾಗ -4 -2 ಅನ್ನು ಕೂಡಿದಾಗ -6 ಅನ್ನೋದು ಬಂತು. b ಬೆಲೆ -6 ಭಾಗಿಲೆ 2, ಎರಡನ್ನ LHS ಮತ್ತು RHS ಅನ್ನ ಸಮ ಆಯಿತು. ನೆಕ್ಸ್ಟ್ ಗುಣಲಬ್ಧ ಅಲ್ಫಾ ಇಂಟು ಬೀಟಾ. c ಬೆಲೆ 6, c ಬೆಲೆ ಇಲ್ಲಿ 8 ಭಾಗಿಲೆ a ಬೆಲೆ 1. ಅಲ್ಫಾ ಇಂಟು ಬೀಟಾ ಮೈನಸ್ ಇಂಟು ಮೈನಸ್ -4 ಗುಣಿಲೆ -2 ಅನ್ನ ಮಾಡಿದಾಗ 8 ಅನ್ನೋದು ಬಂತು. 8 ಈಕ್ವಲ್ಸ್ ಟು 8 ಅನ್ನೋದು ಸರಿಯಾದ ಉತ್ತರ. 26ನೇ ಪ್ರಶ್ನೆ, a ಆಫ್ 1, -5 ಮತ್ತು b ಆಫ್ -4, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನ x ಅಕ್ಷವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನ ಕಂಡುಹಿಡಿಯಿರಿ ಮತ್ತು ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. x ಅಕ್ಷ ಅಂತಂದಾಗ ಅದು x, 0 ಅಂತ ತಗೋಬೇಕು. ಒಂದು x ಬೆಲೆ ಆಗಿರ್ತದ, ಇನ್ನೊಂದು y ಬೆಲೆ 0 ಅನ್ನೋ ತಗೊಂಡಾಗ ಅವುಗಳ ಒಂದು ವಿಭಾಗಿಸುವ ಸೂತ್ರ, ಇಲ್ಲಿ ವಿಭಾಜಕ ಸೂತ್ರವನ್ನ x, y ಈಕ್ವಲ್ಸ್ ಟು m1 ಭಾಗವಂಶ ಸೂತ್ರ ಅಂತ ಹೇಳಿ ಕರಿತೀವಿ. m1x2 ಪ್ಲಸ್ m2x1 ಡಿವೈಡ್ ಬೈ m1 ಪ್ಲಸ್ m2. ಇನ್ನೊಂದು m1y2 ಪ್ಲಸ್ m2y1 ಭಾಗಿಲೆ m1 ಪ್ಲಸ್ m2 ಅನ್ನ ಈ ಸೂತ್ರವನ್ನ ಬಳಸ್ಕೊಂಡು ಇಲ್ಲಿ ಪರಿಹಾರವನ್ನ ಕಂಡುಹಿಡಿತೇವೆ. ಇಲ್ಲಿ y ಬೆಲೆಯನ್ನ, ಯಾಕಂದ್ರೆ y ಬೆಲೆ 0 ಅಂತ ಕೊಟ್ಟಿದ್ದಾರೆ, 0 ಅಂತ ತಗೊಂಡಾಗ m1 ಇಲ್ಲಿ x1 y1 x2 y2 ಅನ್ನೋದು 5, y1 ಅನ್ನೋದು -5 ಬೆಲೆಗಳನ್ನ ಆದೇಶ ಮಾಡಿನಿ. ಆದೇಶ ಮಾಡಿದಾಗ ಈ ಕಂಪ್ಲೀಟ್ ಇದು ಈ ಕಡೆ ಬಂದು 0 ಅನ್ನ ಆಗ್ತದ. ಉಳಿತೇನೆ ಇಲ್ಲಿ 5m1 -5m2 ಈಕ್ವಲ್ಸ್ ಟು 0 ಅನ್ನೋದು ಬಂತು. ಇದನ್ನ -5m2 ಅನ್ನ ಈ ಕಡೆ ಕಳಿಸಿದಾಗ +5m2 ಅಂತ ಹೇಳಾಯ್ತು. m1 ಭಾಗಿಲೆ m2 ಈಕ್ವಲ್ಸ್ ಟು 5/5. ಅದನ್ನ 1:m1 ಅನುಪಾತ m2 ಈಕ್ವಲ್ಸ್ ಟು 1:1 ಅನ್ನೋದು ಬಂತು. ಇವಾಗ ನಾವು ಆ x ಬೆಲೆಯನ್ನ ಕಂಡುಹಿಡಿಬಹುದು. x ಬೆಲೆಯನ್ನ ಕಂಡುಹಿಡಿದಾಗ x, ಯಾಕಂದ್ರೆ 1:1 ಅಂತಂದಾಗ ಒಂದು ಸರಳ ರೇಖೆ ಮಧ್ಯ ಬಿಂದು ಆಗಿರ್ತದೆ. 1:1 ಅಂತಂದ್ರೆ ಮಧ್ಯ ಬಿಂದು. ಹಾಗಾಗಿ ಮಧ್ಯ ಬಿಂದು ಸೂತ್ರವನ್ನ ಬಳಸ್ಕೊಂಡಿನಿ. x ಈಕ್ವಲ್ಸ್ ಟು x1 ಪ್ಲಸ್ x2 ಡಿವೈಡ್ ಬೈ 2. x1 ಅನ್ನೋದು
-4 ಪ್ಲಸ್ 1 ಭಾಗಿಲೆ 2 ಮಾಡಿದಾಗ -3 ಭಾಗಿಲೆ 2 ಅನ್ನೋದು ಬಂತು. -3 ಭಾಗಿಲೆ 2 ಇನ್ನೊಂದು 0 ಅನ್ನೋದು, ಯಾಕಂದ್ರೆ y ಬೆಲೆಯಲ್ಲಿ ಆಲ್ರೆಡಿ 0 ಕೊಟ್ಟಿದ್ದಾರೆ, 0 ತಗೊಂಡಿನಿ. x2 -4 ಇದು +1 ಅವೆರಡನ್ನ ಕೂಡಿಸಿದಾಗ ಉತ್ತರ -3,2, 0 ಅನ್ನೋದು ಉತ್ತರವನ್ನ ಸಿಗ್ತದೆ. 27ನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನ ಕಂಡುಹಿಡ್ರಿ. ಸರಾಸರಿಯನ್ನ ಕೇಳಿದ್ದಾರೆ, ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಸರಾಸರಿಯನ್ನ ಕಂಡುಹಿಡಬೇಕಾದ್ರೆ ಮಧ್ಯದ ಬಿಂದುವನ್ನು ಕಂಡುಹಿಡಬೇಕು ನಾವು. 5 + 15 ಮಾಡಿದಾಗ 5 + 15 ಕೂಡಿಸಿದಾಗ 20 ಅನ್ನೋದು ಬಂತು. 20 ಭಾಗಿಲೆ 2 ಮಾಡಿದ್ರೆ 10. ಈ ರೀತಿ 10, 20, 30, 40, 50 ಅನ್ನೋದು ಮಧ್ಯಾಂಕಗಳನ್ನ ಸಿಗ್ತವೆ. ನಂತರ ಇವೆರಡನ್ನ ಗುಣಿಸ್ಬೇಕು. ಗುಣಿಸಿದಾಗ 10 ಒಂದಲೆ 10, 23 60, 5 3 15, 150, 4 4 16, 160, 52 100 ಇವೆಲ್ಲವನ್ನ ಕೂಡಿದಾಗ 480. ಇದನ್ನ ಸಿಗ್ಮಾ fi(xi) ಅಂತ ಕರಿತೀವಿ, ಅಥವಾ ಸಮೇಷನ್ fi(xi). ಸರಾಸರಿ ಸೂತ್ರ ಸರಾಸರಿ = ಸಿಗ್ಮಾ fi(xi). ಇದು ನೇರ ವಿಧಾನ, ಇಲ್ಲಿ ಯಾವುದೇ ವಿಧಾನವನ್ನ ಕೇಳಿಲ್ಲ, ಹಾಗಾಗಿ ನೇರ ವಿಧಾನದಿಂದ ಮಾಡ್ತಾ ಇದ್ದೇನೆ. ಭಾಗಿಲೆ ಇವುಗಳನ್ನ ಕೂಡಿದಾಗ, ಆವೃತ್ತಿಯನ್ನು ಕೂಡಿದಾಗ n ಅಥವಾ fi ಅನ್ನೋದು ತಗೊಳ್ತೀವಿ. ಎರಡನ್ನ ಸಿಂಪ್ಲಿಫೈ ಮಾಡಿದಾಗ 32 ಅನ್ನೋದು ಉತ್ತರವನ್ನು ಸಿಗ್ತದೆ. ಈ ರೀತಿ ಮಾಡಿದ್ರೆ 3 ಅಂಕಗಳನ್ನು ಸಿಗ್ತವೆ. ಇನ್ನೊಂದು ಅಥವಾ ಪ್ರಶ್ನೆ, ಇಲ್ಲಿ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿ ಬಹುಲಕವನ್ನ ಕಂಡುಹಿಡ್ರಿ. ಬಹುಲಕವನ್ನ ಕೇಳಿದ್ದಾರೆ, ಬಹುಲಕವನ್ನ ಕಂಡುಹಿಡಬೇಕು. ಕೊಟ್ಟಂತ ಆವೃತ್ತಿ ಮತ್ತು ವರ್ಗಾಂತರದಲ್ಲಿ ಬಹುಲಕ ಇರುವ ಅದನ್ನ ಮಾರ್ಕ್ ಮಾಡ್ಬೇಕು ನಾವು. ಬಹುಲಕ ಎಲ್ಲಿದೆ ಅನ್ನೋದನ್ನ ಮಾರ್ಕ್ ಮಾಡ್ಬೇಕು. ಇಲ್ಲಿ ಬಹುಲಕ ಇರುವ ವರ್ಗಾಂತರವನ್ನ ಹೊಂದಿದೆ. ಇಲ್ಲಿ ಈ ರೆಡ್ ಕಲರ್ ನಾನು ಮಾರ್ಕ್ ಮಾಡೀನಿ, ಯಾಕಂದ್ರೆ ಇಲ್ಲಿ 8 ಅನ್ನೋದು ಅತಿ ಹೆಚ್ಚಿನ ಆವೃತ್ತಿಯನ್ನಾಗಿದೆ. ಇದ್ರ ಹಿಂದಿನ ಸಂಖ್ಯೆ ಏನಾಗಿರ್ತದ, ಇದು ಹಿಂದಿನ ಸಂಖ್ಯೆ f1 ಆಗಿರ್ತದ. ಇದು ಇದು f0, f1, f2, ಇದು l ಅಂದ್ರೆ 3. ಇವೆರಡರ ವ್ಯತ್ಯಾಸ 3 - 1 ಮಾಡಿದಾಗ ವ್ಯತ್ಯಾಸ 2 ಬಂತು. ಇದು h ಏನಾಗಿರ್ತದೆ, ಗಾತ್ರ ಆಗಿರ್ತದ, ವರ್ಗಾಂತರದ ಗಾತ್ರ. ಈ ಕೊಟ್ಟಂತ ದತ್ತಾಂಶಗಳನ್ನೆಲ್ಲ ಬರ್ಕೊಂಡಿನಿ. ಇಲ್ಲಿ ದತ್ತಾಂಶಗಳು ಸೂತ್ರ l + f1 - f0 / 2f1 - f0 - f2 × h. ಬೆಲೆಗಳನ್ನ ಆದೇಶ ಮಾಡಿದಾಗ 8 - 7, 8 2 16, ಈ 7 - 2 ಮಾಡಿದ್ರೆ -9 ಅನ್ನೋದು ಬಂತು. ಇವೆರಡನ್ನ ಸಿಂಪ್ಲಿಫೈ ಮಾಡಿದಾಗ 2/7 ಅನ್ನೋದು ಬಂತು. 1 2 2/7. ಇದನ್ನು ಸಿಂಪ್ಲಿಫೈ ಮಾಡಿದಾಗ 0.28. ಅವೆರಡನ್ನ ಕೂಡಿಸಿದಾಗ 3.28 ಅಂದು ಬಹುಲಕ ಉತ್ತರವನ್ನು ಸಿಕ್ತು. ಬಹುಲಕ ಇಲ್ಲಿ 3.28. 28ನೇ ಪ್ರಶ್ನೆ, 1 + sin a / cos a - cos a / 1 + sin a = 2 tan a ಎಂದು ಸಾಧಿಸಿ. ಇದನ್ನ ಕೊಟ್ಟಂತ ದತ್ತಾಂಶವನ್ನ LHS ಅನ್ನ ಬರ್ಕೊಂಡಿನಿ. ಎಡಗಡೆ ಇದ್ದಂಥದ್ದು LHS = ನಂತರ ಇವುಗಳನ್ನ ಇವೆರಡು ಲಸವನ್ನ ತೆಗೆದಿನಿ. 1 + sin a 1 + sin a 1 + sin a ಹೋಲ್ ಸ್ಕ್ವೇರ್ ಅನ್ನೋದಾಯ್ತು. cos a cos ಸ್ಕ್ವೇರ್ a ಅನ್ನೋದಾಯ್ತು. ಇದನ್ನ a + b ಹೋಲ್ ಸ್ಕ್ವೇರ್ ಪ್ರಕಾರ ಬಿಡಿಸ್ಕೊಂಡಾಗ a² + b² + 2ab ಮೈನಸ್ ಇದು cos ಸ್ಕ್ವೇರ್ ಏನ 1 - sin ಸ್ಕ್ವೇರ್ a. ಐಡೆಂಟಿಟೀಸ್ ಅನ್ನ ಬಳಸ್ಕೊಂಡಿನಿ. sin ಸ್ಕ್ವೇರ್ a + cos ಸ್ಕ್ವೇರ್ a = 1 ಅನ್ನೋದು. cos ಸ್ಕ್ವೇರ್ a = 1 - sin ಸ್ಕ್ವೇರ್ a. cos ಸ್ಕ್ವೇರ್ a ಪ್ಲೇಸ್ ನಲ್ಲಿ 1 - sin ಸ್ಕ್ವೇರ್ a ಅನ್ನ ಬಳಸ್ಕೊಂಡಿನಿ. ಇದನ್ನ ಬ್ರಾಕೆಟ್ ನಿಂದ ಬಿಡಿಸ್ಕೊಂಡಾಗ 1 + sin ಸ್ಕ್ವೇರ್ a + 2 sin a. ಇದು -1 - × - sin a ಅಂತ ಬಂತು. -1 + 1 ಕ್ಯಾನ್ಸಲ್ ಆಯ್ತು. sin ಸ್ಕ್ವೇರ್ a + sin ಸ್ಕ್ವೇರ್ a 2 sin ಸ್ಕ್ವೇರ್ a ಆಯ್ತು +2 sin a. ಮತ್ತೆ ಇವೆರಡರಲ್ಲಿ sin a ಅನ್ನೋದು ಕಾಮನ್ ತೆಗಿಬೇಕು. 2 sin a ಅನ್ನ ಕಾಮನ್ ತೆಗೆದಿನಿ. 2 sin a ಅನ್ನ ಕಾಮನ್ ತೆಗೆದಿನಿ. ಇಲ್ಲಿ ಉಳಿತು sin a ಪ್ಲಸ್ 2 sin a ಹೋದಾಗ 1 ಅನ್ನ ಬಂತು. ಕೆಳಗಡೆ ಛೇದನದಲ್ಲಿ cos a × 1 + sin a ಅಥವಾ sin a + 1 ಇವೆರಡನ್ನ ಕ್ಯಾನ್ಸಲ್ ಆಯ್ತು. 2 sin a / cos a ಅಂತಂದ್ರೆ 2 tan a ಅನ್ನೋದು ಉತ್ತರವನ್ನ ಸಿಕ್ತು. 2 tan a ಅನ್ನೋದು ಉತ್ತರವನ್ನ ಸಿಕ್ತು. ನೆಕ್ಸ್ಟ್ 28ನೇ ಪ್ರಶ್ನೆ ಅಥವಾ ಪ್ರಶ್ನೆ, ಇಲ್ಲಿ √1 + sin a ಭಾಗಿಲೆ 1 - sin a = sec a + tan a ಎಂದು ಸಾಧಿಸಿ. ಅವುಗಳನ್ನ ಛೇದನವನ್ನ ಅಕರ್ಣೀಕಾರಕ ಮಾಡ್ಕೋತೀನಿ. ಇಲ್ಲಿ 1 - sin a ಅನ್ನೋದದ 1 + sin a / 1 + sin a ತಗೊಂಡಿನಿ.
ಇವೆರಡನ್ನ ಗುಣಿಸಿದಾಗ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂದಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳಿತು. ಛೇದನದಲ್ಲಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇದೆ, ಅದನ್ನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಿತ್ಯ ಸಮೀಕರಣದ ಪ್ರಕಾರ ಬಿಡಿಸ್ಕೊಂಡಾಗ ಇಲ್ಲಿ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳತ್ತದ, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅದನ್ನ ಬರ್ಕೊಂಡಿನಿ. 1 ಮೈನಸ್ ಸೈನ್ ಸ್ಕ್ವೇರ್ ಅಂತಂದ್ರೆ ಐಡೆಂಟಿಟಿ ಮತ್ತೆ ಹಿಂದಿನ ಲೆಕ್ಕದಲ್ಲಿ ಬಳಸಿದೇನು, 1 ಮೈನಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಎ ಅನ್ನೋದಾಗ್ತದ. ಅದರಲ್ಲಿ ಇದರ ರೀಪ್ಲೇಸ್ ನಲ್ಲಿ ಕಾಸ್ ಸ್ಕ್ವೇರ್ ಎ ಅನ್ನ ಬರ್ಕೊಂಡಿನಿ. ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಆಯ್ತು, ಇದು ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಆಯ್ತು. 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಬಂತು. 1 ಡಿವೈಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಸಪರೇಟ್ ಮಾಡ್ಕೊಂಡಿನಿ. 1 ಬೈ ಕಾಸ್ ಎ ಅಂತಂದ್ರೆ ಸೆಕ್ ಎ ಅನ್ನೋದು ಸಿಕ್ತು. ಸೈನ್ ಎ ಬೈ ಕಾಸ್ ಎ ಅಂತಂದಾಗ ಟ್ಯಾನ್ ಎ ಅನ್ನೋದು ಉತ್ತರವನ್ನ ಸಿಕ್ತು. ಇದು RHS ಕ ಈಕ್ವಲ್ ಆಗ್ತದ. RHS 29ನೇ ಪ್ರಶ್ನೆ, ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ 19 ವರ್ಷ ಮತ್ತು 15 ವರ್ಷಗಳಾಗಿವೆ. ಎಷ್ಟು ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ 480 ಆಗಿರುತ್ತದೆ ಎಂದು ಕಂಡುಹಿಡಿಯಿರಿ. ಕೆಲವು ವರ್ಷಗಳ ನಂತರ ಅವರಿಬ್ಬರ ವಯಸ್ಸು ಎಕ್ಸ್ ಆಗಿರ್ಲಿ, ಯಾಕಂದ್ರೆ 19 ವರ್ಷ ಆದ ನಂತರ ಅಂತ ಹೇಳಿ ಕೇಳ್ತಾ ಇದ್ದಾರೆ, ಹಾಗಾಗಿ ಎಕ್ಸ್ ವರ್ಷ ಅಂತ ತಗೊಂಡಿನಿ. ಪ್ರಶ್ನೆ ಪ್ರಕಾರ ಈ ವಯಸ್ಸಿನಲ್ಲಿ ಎಕ್ಸ್ ಪ್ಲಸ್ 19 ವರ್ಷ, ನಂತರ ಇಲ್ಲಿ ಕೂಡ ಎಕ್ಸ್ ಪ್ಲಸ್ 15 ವರ್ಷ, ಇವರಿಬ್ಬರ ವಯಸ್ಸಿನ ಗುಣಲಬ್ಧ 480. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ 19 ಎಕ್ಸ್, 15 ಎಕ್ಸ್ ಪ್ಲಸ್ 19 ಗುಣಿಲೆ 15 ಅನ್ನ ಮಾಡಿದ್ರೆ 285, 480 ಅನ್ನೋದು ಈಕ್ವಲ್ಸ್ ಟು 480 ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಒಂದು ವರ್ಗ ಸಮೀಕರಣ ಸಿಕ್ತು ನಮಗೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 34 ಎಕ್ಸ್ ಮೈನಸ್ 195. ಇದನ್ನ ಬಿಡಿಸಿದಾಗ ಅಪವರ್ತನ ವಿಧಾನದ ಬಿಡಿಸಿದಾಗ 39 195 ಅನ್ನೋದಾಗ್ತದೆ. ಇವೆರಡನ್ನ ಬಿಡಿಸಿದಾಗ ನಡುವಿನ ಸಂಖ್ಯೆ 34 ಅನ್ನೋದು ಸಿಗ್ತದೆ. ಹಾಗಾಗಿ ಇಲ್ಲಿ ಎಕ್ಸ್ ಅನ್ನೋದು ಕಾಮನ್ ತೆಗೆದಿನಿ, ಎಕ್ಸ್ ಪ್ಲಸ್ 39 ಮೈನಸ್ 5 ಅನ್ನ ಕಾಮನ್ ತೆಗೆದಿನಿ, ಎಕ್ಸ್ ಪ್ಲಸ್ 39, ಎಕ್ಸ್ ಪ್ಲಸ್ 39, ಎಕ್ಸ್ ಪ್ಲಸ್ 39, ಎಕ್ಸ್ ಮೈನಸ್ 5 ಬಿಡಿಸಿದಾಗ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಮೈನಸ್ 39, ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ 5 ಅನ್ನೋದು ಬಂತು. ಋಣಾತ್ಮಕವನ್ನ ಯಾವುದು ವಯಸ್ಸನ್ನು ತಗೊಳ್ಳೋದಿಲ್ಲ, ಹಾಗಾಗಿ ಪ್ಲಸ್ ಸಂಖ್ಯೆಯನ್ನು ನಾವು ಇಲ್ಲಿ ಪರಿಗಣಿಸಬೇಕಾಗ್ತದೆ. ಋಣಾತ್ಮಕ ಅಳತೆ, ದೂರ ಅಥವಾ ತೂಕ ಇವೆಲ್ಲ ಅಳಿಬೇಕಾದ್ರೆ ಋಣಾತ್ಮಕವನ್ನ ನಾವು ಪರಿಗಣಿಸಲಾಗುವುದಿಲ್ಲ, ಧನಾತ್ಮಕವನ್ನು ಪರಿಗಣಿಸ್ತೇವೆ. ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ ಅಂದ್ರೆ 5 ಪ್ಲಸ್ 19, 5 ಪ್ಲಸ್ 15 ಇವೆರಡನ್ನ ಕೂಡಿಸ್ಬೇಕು. 14 ಗುಣಿಲೆ 20, 15 20 ಇವೆರಡನ್ನ ಗುಣಿಸಿದಾಗ 480 ಅನ್ನೋದು ಉತ್ತರವನ್ನ ಸಿಗ್ತದೆ. ಅಥವಾ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ರೂಪಾಯಿ 60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಇದೇ ಹಣಕ್ಕೆ 5 ಪುಸ್ತಕಗಳನ್ನ ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು 1 ರೂಪಾಯಿ ಕಡಿಮೆಯಾಗುತ್ತಿತ್ತು. ಹಾಗಾದರೆ ಅವನ ಕೊಂಡ ಪುಸ್ತಕಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಪುಸ್ತಕಗಳ ಸಂಖ್ಯೆ ಎಕ್ಸ್ ಆಗಿರ್ಲಿ, ಪುಸ್ತಕಗಳ ಒಟ್ಟು ಬೆಲೆ 60 ರೂಪಾಯಿ, ಒಟ್ಟು 60 ರೂಪಾಯಿನೇ ಇದೆ ಅವನ ಹತ್ರ. 60 ರೂಪಾಯಿ ಕೆಲವೊಂದು ಪುಸ್ತಕಗಳನ್ನು ತಗೊಳ್ತಾ ಇದ್ದಾನೆ. ಒಂದು ಪುಸ್ತಕದ ಬೆಲೆ 60 ಭಾಗಿಲೆ ಎಕ್ಸ್, ಒಂದು ಪುಸ್ತಕದ ಬೆಲೆಯನ್ನು ಸಿಗ್ತದ. ಅದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದಾಗ 60 ಭಾಗಿಲೆ ಎಕ್ಸ್ ಪ್ಲಸ್ 5 ತಗೊಳ್ತೀವಿ. ಎಕ್ಸ್ ಪ್ಲಸ್ 5ರಿಂದ ಭಾಗಿಸಿದಾಗ ಹೆಚ್ಚಾದ 5 ಪುಸ್ತಕ ಬೆಲೆಯನ್ನ ಬರ್ತದ. ಪ್ರಶ್ನೆಯ ಪ್ರಕಾರ 60 ಭಾಗಿಲೆ ಎಕ್ಸ್ ಮೈನಸ್ 60 ಭಾಗಿಲೆ ಎಕ್ಸ್ ಪ್ಲಸ್ 5 ಇವುಗಳ ವ್ಯತ್ಯಾಸ ಏನಾಗ್ಲತ್ತದ, 1 ರೂಪಾಯಿ ಕಡಿಮೆ ಆಗ್ಲತ್ತದ. ಹಾಗಾಗಿ ವ್ಯತ್ಯಾಸವನ್ನು ತಗೊಂಡು 1 ರೂಪಾಯಿ. ಇದನ್ನು ಬಿಡಿಸಿದಾಗ ಲಸ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5. ಈ ಎಕ್ಸ್ ಪ್ಲಸ್ 5 ಈ ಕಡೆ ಗುಣಿಸ್ತೇನೆ, ಎಕ್ಸ್ ಅನ್ನ ಈ ಕಡೆ ಗುಣಿಸ್ತೇನೆ. 60 ಇಂಟು ಎಕ್ಸ್ 60 ಎಕ್ಸ್ ಪ್ಲಸ್ 6 ಇದ್ಲೆ 30 300 ಮೈನಸ್ 60 ಎಕ್ಸ್ ಈಕ್ವಲ್ಸ್ ಟು ಇದು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ ಈಕ್ವಲ್ಸ್ ಟು 1. ಇದನ್ನ ಸಿಂಪ್ಲಿಫೈ ಮಾಡಿದಾಗ ಮೈನಸ್ 60 ಎಕ್ಸ್ ಪ್ಲಸ್ 60 ಎಕ್ಸ್ ಕ್ಯಾನ್ಸಲ್ ಆಯ್ತು. ಉಳಿತೇನಿಲ್ಲಿ 300 ಉಳಿತು. ಛೇದನದಲ್ಲಿ ಎಕ್ಸ್ ಪ್ಲಸ್ 5 ಎಕ್ಸ್ ಇದನ್ನ ಈ ಕಡೆ ತಂದಾಗ ಎಕ್ಸ್ ಪ್ಲಸ್ 5 ಎಕ್ಸ್ ಗುಣಿಲೆ 300 ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ ಮೈನಸ್ 300 ಈಕ್ವಲ್ಸ್ ಟು 0. ಇದನ್ನ ಸಿಂಪ್ಲಿಫೈ ಮಾಡಿದಾಗ ಮತ್ತೆ ಎಕ್ಸ್ ಬೆಲೆಯನ್ನ ಮೈನಸ್ 20 ಮತ್ತು ಪ್ಲಸ್ 15 ಅನ್ನೋದು ಬರ್ತಾ. ಮತ್ತು ಇಲ್ಲಿ ನಾವು ಪುಸ್ತಕದ ಬೆಲೆ ಅಂತಂದಾಗ ಪ್ಲಸ್ ಅನ್ನ ಪರಿಗಣಿಸಬೇಕು. ಹಾಗಾಗಿ 15 ಪುಸ್ತಕಗಳನ್ನ ಹೆಚ್ಚಾಗಿ ಪಡೆದುಕೊಳ್ಳಬಹುದು. ಉತ್ತರ 15 ಪುಸ್ತಕಗಳು. 30ನೇ ಪ್ರಶ್ನೆ, ಒಂದು ದಾಳವನ್ನ ಒಂದು ಬಾರಿ ಉರುಳಿಸಿದಾಗ ಮೇಲಿನ ಮುಖದ ಬರುವ ಸಂಖ್ಯೆಯು 2ಕ್ಕಿಂತ ಮೇಲೆ ಬರುವ ಸಂಖ್ಯೆಗಳು 1ರಿಂದ 6, 1 2 3 4 5 6
ಎನ್ ಆಫ್ ಎಸ್ ಈಕ್ವಲ್ಸ್ ಟು ಆರ್ ಅನ್ನೋದು ಬಂತು. ಎರಡಕ್ಕಿಂತ ಹೆಚ್ಚು ಆಗಿರುವ ಅಂತಂದ್ರೆ ಇಲ್ಲಿ ಇದನ್ನು ಹೊರತುಪಡಿಸಿ 3, 4, 5, 6 ಇದು ಎನ್ ಆಫ್ ಎ ಈಕ್ವಲ್ಸ್ ಟು 4. ಅದು ಸಂಭವನೀಯತೆ ಏನಾಗ್ತದೆ 4/6 ಅಂದಾಗ 2/3. ಎರಡಕ್ಕಿಂತ ಕಡಿಮೆ ಅಥವಾ ಎರಡಕ್ಕೆ ಸಮ, ಎರಡಕ್ಕಿಂತ ಕಡಿಮೆ 1 ಮತ್ತು ಎರಡಕ್ಕೆ ಸಮ ಅಂದ್ರೆ 2 ಕೂಡ ಹಿಡಿಬೇಕಾಗ್ತದೆ. 1 ಮತ್ತು 2 ಎನ್ ಆಫ್ ಬಿ ಈಕ್ವಲ್ಸ್ ಟು 2. ಇದು ಸಂಭವನೀಯತೆ 2/6 1/3 ಅನ್ನೋದು ಸಿಕ್ತು. ಒಂದು ಅವಿಭಾಜ್ಯ ಸಂಖ್ಯೆ 2, 3, 5 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಇಲ್ಲಿ ಎನ್ ಆಫ್ ಸಿ ಎಷ್ಟಾಗ್ತದೆ 3 ಅನ್ನೋದು ಬರ್ತದೆ. 3/6 ಈಕ್ವಲ್ಸ್ ಟು 1/2. ಈ ಒಂದು ಪ್ರಶ್ನೆಯ ಉತ್ತರ ಈ ರೀತಿ 3 ವಿಧಗಳಲ್ಲಿ 3 ಆಗಿ ಬಿಡಿಸ್ಬೇಕು. ಹಾಗಾಗಿ 3 ಅಂಕ ಇದು. 31ನೇ ಪ್ರಶ್ನೆ, ABCD ಒಂದು ಸಮಾಂತರ ಚತುರ್ಭುಜ. ಇಯು BCಯ ಮೇಲಿನ ಒಂದು ಬಿಂದು, ಕರ್ಣ BDಯ ಎ ಮತ್ತು ಈ ಬಿಂದುಗಳನ್ನು ಸೇರಿಸುವ ರೇಖೆಯನ್ನ F ನಲ್ಲಿ ಛೇದಿಸುತ್ತದೆ. ಹಾಗಾದ್ರೆ DF ಇಂಟು EF ಈಕ್ವಲ್ಸ್ ಟು FB ಈಕ್ವಲ್ಸ್ ಟು FA ಎಂದು ಸಾಧಿಸಿ. ABCD ಅನ್ನೋದೊಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಅಂತಂದ್ರೆ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ ಮತ್ತು ಸಮನಾಗಿರುತ್ತವೆ. ಇವೆರಡನ್ನು ಸಾಧಿಸಬೇಕಾಗಿದೆ DF ಅನ್ನೋದು. ಮತ್ತೊಂದೇನು ಕೊಟ್ಟಿದ್ದಾರೆ, ಇಯು BCಯ ಮೇಲಿನ ಒಂದು ಬಿಂದು ಆಗಿದೆ ಇ ಅನ್ನೋದು. BDಯು ಎ ಮತ್ತು ಈ ಬಿಂದುವಿನಲ್ಲಿ ಈ BDಯನ್ನ ಎ ಮತ್ತು ಈ ಬಿಂದುಗಳನ್ನು ಸೇರಿಸುವ ರೇಖೆಯನ್ನು F ನಲ್ಲಿ ಛೇದಿಸುತ್ತದೆ. ಇವೆರಡನ್ನು ಸೇರಿಸುವ ರೇಖೆಯು F ನಲ್ಲಿ ಛೇದಿಸುತ್ತದೆ. ಎರಡು ತ್ರಿಭುಜಗಳನ್ನು ತಗೋಬೇಕು. ತ್ರಿಭುಜ AFD, ಇನ್ನೊಂದು ತ್ರಿಭುಜ EFD. ಈ ಎರಡೂ ತ್ರಿಭುಜಗಳಲ್ಲಿ ರೆಡ್ ಕಲರ್ ಇಲ್ಲಿ ಮಾರ್ಕ್ ಮಾಡ್ತೀನಿ ನಾನು. ಈ ಎರಡು ತ್ರಿಭುಜಗಳು ರೆಡ್ ಕಲರ್ ತ್ರಿಭುಜ AFD, ಇನ್ನೊಂದು EFD. ಈ ಎರಡೂ ತ್ರಿಭುಜಗಳಲ್ಲಿ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ. ಶೃಂಗಾಭಿಮುಖ ಕೋನಗಳು ಮತ್ತೊಂದು ಪರ್ಯಾಯ ಕೋನ, 4ನೇ ಕೋನ, 3ನೇ ಕೋನ, ಅಥವಾ ಈ ಕೋನ ತಗೋಬೋದಿತ್ತು, ನಾವು ಇದನ್ನು ಕೋನಗಳನ್ನು ತಗೋಬಹುದು. ಯಾಕಂದ್ರೆ ಇದೊಂದು ಪರ್ಯಾಯ ಕೋನ ಆಗ್ತದ. ಹಾಗಾಗಿ ಇವೆರಡು ಕೋನಗಳು ಕೂಡ ಪರ್ಯಾಯ ಕೋನ ಆಗ್ತವೆ. ಪರ್ಯಾಯ ಕೋನ ಕೋ ಪ್ರಕಾರ ಎರಡು ತ್ರಿಭುಜಗಳೇನದು ಸಮರೂಪ. ಅದು ಸಮರೂಪ ತ್ರಿಭುಜಗಳಾದ್ರೆ ಅವುಗಳ ಅನುರೂಪ ಬಾಹುಗಳು ಹೆಂಗಿರ್ತಾವ, ಸಮಾನುಪಾತದಲ್ಲಿ ಇರ್ತಾವ. AD ಭಾಗಿಲೆ BE, ಮತ್ತೊಂದು AF ಭಾಗಿಲೆ EF ಅನ್ನೋದು, FD ಭಾಗಿಲೆ BF ಅನ್ನೋದು. ಈ ರೀತಿ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಬರ್ಕೊಂಡಿನಿ. ನಂತರ ಅವುಗಳನ್ನು ಓರೆ ಗುಣಾಕಾರ ಮಾಡಿದಾಗ ಉತ್ತರವನ್ನ ಈ ರೀತಿ ಸಿಗ್ತದೆ. ನಮ್ಗೆ ಏನೇನ್ ಬೇಕು, DF ಮತ್ತು EF ಇವೆರಡನ್ನು ಗುಣಿಸಿದೀನಿ. ಬೇಕಾದ ಉತ್ತರವನ್ನ ಸಿಕ್ತು ನಮ್ಗೆ. ತ್ರಿಭುಜ ABCಯ ಬಾಹುಗಳಾದ AB ಮತ್ತು BC ಹಾಗೂ ಮಧ್ಯರೇಖೆ ADಗಳು ಕ್ರಮವಾಗಿ PQR ನ ಬಾಹುಗಳಾದ PQ ಮತ್ತು QR ಹಾಗೂ ಮಧ್ಯರೇಖೆ PM ನೊಂದಿಗೆ ಸಮಾನುಪಾತ ಹೊಂದಿದ್ದರೆ ತ್ರಿಭುಜ ABC ಮತ್ತು PQR ಎಂದು ಸಾಧಿಸಿ. ಇಲ್ಲಿ ಬಾಹುಗಳನ್ನು ಕೊಟ್ಟಿದ್ದಾರೆ. ಇವು ಬಾಹುಗಳನ್ನ AB ಮತ್ತು BC ಬಾಹುಗಳು, AD ಬಾಹುಗಳು, ಮಧ್ಯರೇಖೆ AD ಬಾಹುಗಳು ಕ್ರಮವಾಗಿ PQ ಮತ್ತು QR ಮತ್ತು PM ನೊಂದಿಗೆ ಸಮಾನುಪಾತದಲ್ಲಿವೆ. ಅದನ್ನ ದತ್ತದಲ್ಲಿ ಏನ್ ಕೊಟ್ಟದನ್ನ ಬರ್ಕೊಂಡಿನಿ. ಏನನ್ನ ಸಾಧನೆ ಮಾಡಬೇಕು, ಈ ಎರಡು ತ್ರಿಭುಜಗಳು ನಮ್ಗೆ ಸಮರೂಪ ಅಂತ ಹೇಳಿ ಸಾಧಿಸಿ ತೋರಿಸಬೇಕಾಗಿದೆ. ಇಲ್ಲಿ ಆ ಕೊಟ್ಟಂತ ಬಾಹುಗಳನ್ನು ಬರ್ಕೊಂಡಿನಿ. ಬಾಹುಗಳನ್ನ ಈ ಮಧ್ಯರೇಖೆ ಅಂತಂದಾಗ ಇಲ್ಲಿ BC ಈಕ್ವಲ್ಸ್ ಟು ಹಾಫ್ ಆಫ್ BD ಅಂತ ಹೇಳಿ ಆಗ್ತದ. BD ಈಕ್ವಲ್ಸ್ ಟು ಹಾಫ್ ಆಫ್ BC. BD ಬಾಹು ಅರ್ಧ BC ಗೆ ಸಮನಾಗಿರುತ್ತದೆ. ಅದೇ ರೀತಿ QM ಬಾಹು ಅರ್ಧ QR ಬಾಹುವಿಗೆ ಸಮನಾಗಿರ್ತದೆ. ಅದನ್ನ ಬರ್ಕೊಂಡಿನಿ ಇಲ್ಲಿ. ನಂತರ ಅದು ಹಾಫ್ ಆಫ್ ಎರಡು ಕ್ಯಾನ್ಸಲ್ ಆಯ್ತು. ಇವೆರಡು ಕ್ಯಾನ್ಸಲ್ ಆಗಿ ಉಳಿತೇನಿಲ್ಲಿ BC ಭಾಗಿಲೆ QR, ಅರ್ಧ BC ಭಾಗಿಲೆ QR ಅನ್ನೋದಂತ BD ಭಾಗಿಲೆ QN ಬರುಂಟು. ಉಳಿದಿದ್ದು ಬರ್ಕೊಡಿನಿ. ಎರಡು ತ್ರಿಭುಜಗಳ ಈ ಬಾಹುಗಳನ್ನು ಸಮಾನುಪಾತದಲ್ಲಿದ್ರೆ ಆ ಎರಡು ತ್ರಿಭುಜಗಳು ಏನಾಗಿರ್ತಾವ, ಸಮರೂಪಿಗಳಾಗಿರ್ತಾವ. ಸಮರೂಪಿ ತ್ರಿಭುಜಗಳಾಗಿ ಅಂತಂದ್ರೆ B ಕೋನ ಮತ್ತು Q ಕೋನ ಸಮನಾಗಿರುತ್ತವೆ. ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಸಮೀಕರಣ 1 ಮತ್ತು 2ರಿಂದ
ಎ ಬಿ ಭಾಗಿಲೆ ಪಿ ಕ್ಯೂ, ಎ ಬಿ ಭಾಗಿಲೆ ಪಿ ಕ್ಯೂ, ಮತ್ತೊಂದು ಬಿ ಡಿ ಭಾಗಿಲೆ ಕ್ಯೂ ಎಮ್, ಮತ್ತೊಂದು ಕೋನ ಬಿ ಕೋನ ಮತ್ತು ಕ್ಯೂ ಕೋನ. ಈ ಎರಡು ಕೋನಗಳು ಸಮ ಆಗಿವೆ, ಹಾಗಾಗಿ ತ್ರಿಭುಜ ಕೋನ ಸಮ ಆಯಿತು. ಈಗಾಗಲೇ ನಮಗೆ ಗೊತ್ತದ ಎ ಬಿ ಭಾಗಿಲೆ ಪಿ ಕ್ಯೂ, ಇನ್ನೊಂದು ಬಿ ಸಿ ಭಾಗಿಲೆ ಕ್ಯೂ ಆರ್, ಮತ್ತೊಂದು ಎ ಸಿ ಭಾಗಿಲೆ ಪಿ ಆರ್. ಎರಡೂ ಬಾಹುಗಳು ಸಮಾನುಪಾತದಲ್ಲಿದ್ರೆ ಅವೆರಡು ತ್ರಿಭುಜಗಳು ಏನಾಗಿರ್ತಾವ, ಸಮರೂಪಿಗಳಾಗಿರ್ತವ. ಇದು ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನ ಎಳೆದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಪ್ರಮೇಯ ನಾನು ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ವಿಡಿಯೋಗಳಲ್ಲಿ ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ತಾವು ಇದರ ಸ್ಕ್ರೀನ್ ಶಾಟ್ ಅನ್ನು ತಗೊಂಡು ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರವು ವೃತ್ತಕ್ಕೆ ತ್ರಿಜ್ಯ 14 ಸೆಂಟಿಮೀಟರ್ ಆಗಿದೆ. ವೃತ್ತ ಕೇಂದ್ರದಿಂದ ಎ ಬಿ ಜಾಗೆ ಎಳೆದ ಲಂಬದ ಉದ್ದವು 7 ಸೆಂಟಿಮೀಟರ್ ಆಗಿದೆ. AOB = 120 ಆದರೆ APB ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡ್ರಿ. APB ಈ ವೃತ್ತಖಂಡದ ವಿಸ್ತೀರ್ಣವನ್ನ ನಮಗೆ ಕಂಡುಹಿಡಬೇಕಾಗಿದೆ. ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಬೇಕಾದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣವನ್ನ ಮಾಡಬೇಕು. ಕೋನವನ್ನ ಗೊತ್ತಿರ್ಬೇಕು ನಮ್ಗ. ಈ ಕೋನ 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅದನ್ನ ಉಪಯೋಗಿಸ್ಕೊಂಡು ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬಹುದು ಡೈರೆಕ್ಟ್. ಯಾಕಂದ್ರೆ ತ್ರಿಜ್ಯಾಂತರ ಖಂಡ θ/360 ಇಂಟು ಪೈ ಆರ್ ಸ್ಕ್ವೇರ್ ಅದ. ಆದ್ರೆ ಇದರಲ್ಲಿ ಮೈನಸ್ ತ್ರಿಭುಜದ ವಿಸ್ತೀರ್ಣವನ್ನ ಮಾಡ್ಬೇಕು ನಾವು. ಆ ತ್ರಿಭುಜದ ವಿಸ್ತೀರ್ಣ ಮಾಡ್ಬೇಕಾದ್ರೆ ಪಾದ ಇಂಟು ಎತ್ತರವನ್ನ ಗೊತ್ತಿರ್ಬೇಕು. ಪಾದ ಅಂತ ಇಲ್ಲಿ ಎ ಬಿ ಪಾದ, ಎತ್ತರ ಓಡಿ ಯನ್ನ ಗೊತ್ತಿರ್ಬೇಕು. ಅವು ಎರಡು ಗೊತ್ತಿಲ್ಲ, ಅವೆರಡನ್ನ ಕಂಡುಹಿಡಬೇಕಾದ ಒಂದು ತ್ರಿಭುಜ ಇದೆ. ಆ ತ್ರಿಭುಜ AOD. ಈ AOD ತ್ರಿಭುಜ ಒಂದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜದಲ್ಲಿ ಒಂದು ಡಿ ಕೋನ 90 ಡಿಗ್ರಿ. ಇದು ಲಂಬವಾಗಿ ಎಳೆದೇವು ಅಂತಂದ್ರೆ ಇದು 60 ಡಿಗ್ರಿ ಆಗ್ತದೆ. ಇದನ್ನು ಕೂಡ 60 ಡಿಗ್ರಿ ಆಗ್ತದ. ಅರ್ಧವಾಗಿ ವಿಭಾಗಿಸ್ತದ. ಅದು ಒಂದು ಗೊತ್ತಾಯ್ತು. ಇಲ್ಲಿ ಪೈಥಾಗೋರಸ್ ಪ್ರಮೇಯ ಪ್ರಕಾರ OA² = OD² + AD². OA ಅನ್ನೋದು 14 ಸೆಂಟಿಮೀಟರ್, ತ್ರಿಜ್ಯ 14 ಸೆಂಟಿಮೀಟರ್. ನಂತರ OD ಅನ್ನೋದು 7 ಸೆಂಟಿಮೀಟರ್. OD ಅನ್ನೋದು 7 ಸೆಂಟಿಮೀಟರ್. ಯಾಕಂದ್ರೆ ಲಂಬದ ಉದ್ದವನ್ನ ಕೊಟ್ಟಿದ್ದಾರೆ. OD ಅನ್ನೋದು 7 ಸೆಂಟಿಮೀಟರ್. ಇದನ್ನು ತಗೊಂಡು AD ಅನ್ನು ನಾವು ಕಂಡುಹಿಡಿದೆವು. AD = 7√3 ಅನ್ನೋದು ಬಂತು. √3 ಅಂತಂದ್ರೆ 1.7. ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ 1.7 ಅನ್ನೋದು 11.9 ಸೆಂಟಿಮೀಟರ್. ಇದು AD ಯ ಉದ್ದ ಬಂತು. ಈ AD ಎಷ್ಟಿರ್ತದೋ BD ಕೂಡ ಅಷ್ಟೇ ಇರ್ತದೆ. ಯಾಕಂದ್ರೆ ಸಮದ್ವಿಭಾಗಿಸ್ತದ. ಲಂಬ ಏನ್ ಮಾಡ್ತದ, ಸಮದ್ವಿಭಾಗಿಸ್ತದ. ಹಾಗಾಗಿ AB = 2 ಇಂಟು AD ಅಂತ ಹೇಳಿ ಮಾಡ್ತೇವೆ. ಇಲ್ಲಿ 2 ಇಂಟು 19.9 ಅನ್ನು ಮಾಡಿದಾಗ 23.8 ಅನ್ನೋದು AB ಯ ಉದ್ದವನ್ನ ಸಿಕ್ತು. ಪಾದ ಸಿಕ್ತು, ಎತ್ತರ ಸಿಕ್ತು. ಇದನ್ನ ಸೂತ್ರದಲ್ಲಿ ಬಳಸ್ಕೊಳ್ಬೇಕು ನಾವು. ಸೂತ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. θ/360 ಇಂಟು ಪೈ ಆರ್ ಸ್ಕ್ವೇರ್. ಪೈ ಅಂದ್ರೆ 22/7, 14 ಇಂಟು 14. ಇದು ಸಿಂಪ್ಲಿಫೈ ಮಾಡಿದಾಗ 205.3333 ಸೆಂಟಿಮೀಟರ್ ಸ್ಕ್ವೇರ್. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಪಾದ 23.8, ಎತ್ತರ 7 ಸೆಂಟಿಮೀಟರ್. ಇದನ್ನ ಸಿಂಪ್ಲಿಫೈ ಮಾಡಿದಾಗ 83.3 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಬಂತು. ಇದರಲ್ಲಿ ತ್ರಿಜ್ಯಾಂತರ ಖಂಡದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಮೈನಸ್ ಮಾಡಿದಾಗ ಇದು ಸರಾಸರಿಯಾಗಿ 122 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಉತ್ತರವನ್ನ ಸಿಗ್ತದೆ. 4 ಅಂಕದ ಪ್ರಶ್ನೆ. 4 ಅಂಕದ 4 ಪ್ರಶ್ನೆಗಳು ಇರ್ತವೆ. ಅದರಲ್ಲಿ ಮೊದಲನೇದು ಗ್ರಾಫ್. 34ನೇದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯು ಪರಿಹಾರವನ್ನ ನಕ್ಷಾ ವಿಧಾನದಿಂದ ಕಂಡುಹಿಡ್ರಿ. ಇಲ್ಲಿ 2x + y = 8 ಅನ್ನೋದಿದೆ. ಇನ್ನೊಂದು x - y = 1 ಅನ್ನೋದಿದೆ. ಈ ಪರಿಹಾರದಲ್ಲಿ y = 8 - 2x ಅನ್ನ ಮಾಡಿದಾಗ 0 ತಗೊಂಡಾಗ 8 ಅನ್ನೋದು ಬಂತು. ಇಲ್ಲಿ y = 8 - 2x. x ಬೆಲೆ ಕಂಪ್ಲೀಟ್ ಆಗಿ 0 ಆದಾಗ ಇಲ್ಲಿ y ಬೆಲೆ 8 ಅನ್ನೋದು ಬಂತು. x ಬೆಲೆ 4 ಅನ್ನು ಇಟ್ಕೊಂಡು 4 × 8, 8 ರಲ್ಲಿ 8 ಅಂದ್ರೆ 0 ಅನ್ನೋದು ಬಂತು. ಅದೇ ರೀತಿ ಇನ್ನೊಂದು ಕಾಲಮ್ ಇದು y = x - 1. x ಬೆಲೆನ 0 ಇಟ್ಕೊಂಡಾಗ -1, x ಬೆಲೆ 1 ಅನ್ನು ಇಟ್ಕೊಂಡಾಗ 0 ಅನ್ನೋದು ಬಂತು. ಒಂದು ಸರಳ ರೇಖೆಯನ್ನು ಎಳೆಯಬೇಕಾದ್ರೆ 2 ಬಿಂದುಗಳು ಸಾಕು ನಮ್ಗೆ. 2 ಬಿಂದುಗಳಿಂದ ಒಂದು ಸರಳ ರೇಖೆ ಗ್ರಾಫ್ ನಲ್ಲಿ ಮೆನ್ಷನ್ ಮಾಡಿದ್ದೇವೆ. ಇಲ್ಲಿ 0, 1, 2, 3, 4 ಬೆಲೆಗಳನ್ನ ಆದೇಶ ಮಾಡಬೇಕು. ಸ್ಕೇಲ್ ಅನ್ನ ಬರ್ಕೊಳ್ಬೇಕು.
ಎಕ್ಸ್ ಈಕ್ವಲ್ಸ್ ಟು 3, ಇದು 3, 2 ಅನ್ನೋದಲ್ಲಿ ಛೇದಿಸಿದ, ಹಾಗಾಗಿ ಎಕ್ಸ್ ಈಕ್ವಲ್ಸ್ ಟು 3, ವೈ ಈಕ್ವಲ್ಸ್ ಟು 2 ತಗೊಂಡಿನಿ. ಇಲ್ಲಿ ಇನ್ನೊಂದು ಪ್ರಮೇಯವನ್ನ ಇದೆ. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಎಂದು ಸಾಧಿಸಿ. ಕೋಕೋ ಪ್ರಮೇಯವನ್ನ ಸಾಧಿಸಬೇಕಿಲ್ಲಿ. ಕೋಕೋ ನಾ ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ಇದು ಕೂಡ ಒಂದು ಡಿಸ್ಕ್ರಿಪ್ಷನ್ ನಲ್ಲಿ ಆ ಒಂದು ಕೋಕೋ ಪ್ರಮೇಯದ ಲಿಂಕ್ ಅನ್ನು ಕೊಡ್ತೀನಿ, ತಾವು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಪರಿಹಾರವನ್ನು ನೋಡೋಣ. ಇದು ಕೂಡ ಒಂದು ಪ್ರಮೇಯ. ಕೋನಗಳು ಸಮವಾಗಿದ್ದ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ, ಹಾಗಾಗಿ ಅವುಗಳ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತವ ಅಂತ ಹೇಳಿ ಇಲ್ಲಿ ಸಾಧಿಸಿದ್ದೇನೆ. ಇದು ಕೂಡ ಒಂದು ಪ್ರಮೇಯ ಇದೆ, ಬಹಳಷ್ಟು ನಾವು ಪ್ರಾಕ್ಟೀಸ್ ಮಾಡಿದ್ವಿ ಹಿಂದಿನ ವಿಡಿಯೋಗಳಲ್ಲಿ, ಅದನ್ನು ತಾವು ನೋಡಬಹುದು. ಮುಂದಿನ ಪ್ರಶ್ನೆ ನೋಡೋಣ. 36ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 36ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. A6 ಈಕ್ವಲ್ಸ್ ಟು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅದರ 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನ ಕಂಡುಹಿಡಿಯಿರಿ. ಈ ರೀತಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಕೊಟ್ಟಂತ ಪರಿಹಾರವನ್ನ ಕರೆಕ್ಟ್ ಆಗಿ ಬರ್ಕೊಂಡು ಪರಿಹಾರವನ್ನ ಮಾಡ್ಬೇಕು ನಾವು. ಇಲ್ಲಿ 1 ಪ್ಲಸ್ 2 ಇಂಟು 3a. ಈ A3 3ನೇ ಪದವನ್ನ a ಪ್ಲಸ್ 2d ಅಂತ ಹೇಳಿ ಬರ್ಕೊಂಡಿನಿ. ಗುಣಿಸಿದಾಗ 2a ಪ್ಲಸ್ 4d ಅಂತ ಹೇಳಾಯ್ತು. ಈ ಕಡೆ a ಪ್ಲಸ್ 5d. ಈ 2a ಈ ಕಡೆ ಕಳಿಸಿದಾಗ ಮೈನಸ್ 2a ಅಂತ ಹೇಳಾಯ್ತು, ಪ್ಲಸ್ 5d ಮೈನಸ್ 4d ಈಕ್ವಲ್ಸ್ ಟು 1 ಅನ್ನೋದು ಬಂತು. a ಮೈನಸ್ d ಈಕ್ವಲ್ಸ್ ಟು 1. ಇದಕ್ಕೆ ಸಮೀಕರಣ 1. 4a 4ನೇ ಪದವನ್ನ a ಪ್ಲಸ್ 3d ಅಂತ ಹೇಳಿ ಬರ್ಕೋಬಹುದು. 5ನೇ ಪದವನ್ನ a ಪ್ಲಸ್ 4d, ಇಲ್ಲಿ 2ನೇ ಪದವನ್ನ a ಪ್ಲಸ್ 5d. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಮೈನಸ್ 3a ಪ್ಲಸ್ 2d ಈಕ್ವಲ್ಸ್ ಟು 0 ಅನ್ನೋದು ಬಂತು. ಸಮೀಕರಣ 2. ಸಮೀಕರಣ 1 ಮತ್ತು 2 ಬಿಡಿಸಿದಾಗ ಡಿ ಬೆಲೆಯನ್ನ ನಮ್ಗೆ 3 ಸಿಗ್ತದ. ವರ್ಜಿಸುವ ವಿಧಾನದಿಂದ ಬಿಡಿಸಿದಾಗ ಡಿ ಬೆಲೆ ಸಿಗ್ತದೆ, ಅಥವಾ ಆದೇಶ ವಿಧಾನದಿಂದ ಬಿಡಿಸಬಹುದು. ಈ ಡಿ ಬೆಲೆಯನ್ನ ಸಮೀಕರಣ 1ರಲ್ಲಿ ಅಥವಾ 2ರಲ್ಲಿ ಆದೇಶ ಮಾಡಬೇಕು. ನಾನು ಸಮೀಕರಣ 1ರಲ್ಲಿ ಆದೇಶ ಮಾಡ್ತೇನೆ. ಮೈನಸ್ ಎ ಪ್ಲಸ್ ಡಿ ಬೆಲೆಯನ್ನ 3 ಈಕ್ವಲ್ಸ್ ಟು 1. ಮೈನಸ್ ಎ ಈಕ್ವಲ್ಸ್ ಟು 1 ಮೈನಸ್ 3 ಮಾಡಿದಾಗ ಎ ಈಕ್ವಲ್ಸ್ ಟು 2 ಉತ್ತರವನ್ನ ಸಿಕ್ತು. ಎ ಬೆಲೆ ಸಿಕ್ತು ಮತ್ತು ಡಿ ಬೆಲೆನೂ ಸಿಕ್ತು. ಇವಾಗ ಎಷ್ಟನೇ ಪದ ಬೇಕಾದ್ರೂ ನಾವು ಕಂಡುಹಿಡಬಹುದು. 10ನೇ ಪದವನ್ನ ಕೇಳಿದ್ರೆ 10ನೇ ಪದ ಅಂತಂದಾಗ a ಪ್ಲಸ್ 9d. ಇಲ್ಲಿ a ಪ್ಲಸ್ 9d, a ಅಂತಂದ್ರೆ 2, 9 ಗುಣಿಲೆ 3, ಇವೆರಡನ್ನು ಗುಣಿಸಿದಾಗ 29 ಅನ್ನೋದು ಉತ್ತರವನ್ನ ಸಿಕ್ತು. 36ನೇ ಪ್ರಶ್ನೆ. ಇದು 36ನೇದ ಅಥವಾ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ 22. ಮೊದಲನೇ ಪದ ಅಂತಂದಾಗ a ಈಕ್ವಲ್ಸ್ ಟು 22. ಎನ್ನನೇ ಪದ an ಈಕ್ವಲ್ಸ್ ಟು ಮೈನಸ್ 11 ಮತ್ತು ಪದಗಳ ಮೊತ್ತ 66 ಆಗಿದೆ. ಪದಗಳ ಮೊತ್ತ SN ಈಕ್ವಲ್ಸ್ ಟು 66 ಆಗಿದೆ. ಹಾಗಾದ್ರೆ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ ಅಂತಂದಾಗ n ಈಕ್ವಲ್ಸ್ ಟು ಎಷ್ಟು, ಸಾಮಾನ್ಯ ವ್ಯತ್ಯಾಸ d ಈಕ್ವಲ್ಸ್ ಟು ಎಷ್ಟು, ಹಾಗೂ ಮೂರನೇ ಪದ ಮತ್ತು ಏಳನೇ ಪದ. ಮೂರನೇ ಪದ ಅಂದ್ರೆ A3 ಈಕ್ವಲ್ಸ್ ಟು ಎಷ್ಟು, A7 ಈಕ್ವಲ್ಸ್ ಟು ಎಷ್ಟು ಅನ್ನೋದನ್ನ ಕಂಡುಹಿಡಬೇಕಾಗಿದೆ. ಇಲ್ಲಿ ಮೊದಲನೇ ಪದ ಗೊತ್ತದ, ಕೊನೆಯ ಪದನು ಗೊತ್ತದ, an ಅನ್ನು ಗೊತ್ತದ. ಹಾಗಾಗಿ ಸೂತ್ರ SN ಈಕ್ವಲ್ಸ್ ಟು n/2 a ಪ್ಲಸ್ ಅಥವಾ ಎಲ್ ಮೈನಸ್ ಎಲ್ ಪ್ಲಸ್ an ಅಂತ ಹೇಳಿ ತಗೋಬಹುದು. a ಪ್ಲಸ್ ಎಲ್ ಅಂತ ಹೇಳಿ ತಗೋಬಹುದು. a ಅಂತಂದ್ರೆ 22, an ಅಂದ್ರೆ ಮೈನಸ್ 11, ಇವೆರಡನ್ನ ಮೈನಸ್ ಮಾಡಿದಾಗ 11 ಬಂತು. n/2 ಈಕ್ವಲ್ಸ್ ಟು ಸಿಂಪ್ಲಿಫೈ ಮಾಡಿದಾಗ n/2 ಈಕ್ವಲ್ಸ್ ಟು 11. ಈ ಎರಡನ್ನ ಈ ಕಡೆ ಕಳಿಸ್ಬೇಕು, ಭಾಗಿಸ್ಬೇಕು. 11ರಿಂದ 11 ಒಂದಲೆ 11 ಆರ್ಲೆ 6 ಎರಡ್ಲೆ 12, n ಈಕ್ವಲ್ಸ್ ಟು 12 ಅನ್ನೋದು ಸಿಕ್ತು. ನೆಕ್ಸ್ಟ್ an ಅನ್ನ ಕಂಡಿಬೇಕು. an ಈಕ್ವಲ್ಸ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. a ಅಂತಂದ್ರೆ 22, an ಅಂತ ಬೆಲೆನೂ ಗೊತ್ತಿದೆ, ಮೈನಸ್ 11. ಇಲ್ಲಿ ನಾವು ಡಿ ಅನ್ನ ಕಂಡುಹಿಡಬೇಕು. n ಅಂತಂದ್ರೆ 12 ಮೈನಸ್ 1, ಯಾಕಂದ್ರೆ ಇವಾಗ ಸಿಕ್ಕಿದ n ಈಕ್ವಲ್ಸ್ ಟು 12. ಡಿ ಬೆಲೆ ಇಲ್ಲಿ ಡಿ ಬೆಲೆ ಮೈನಸ್ 3 ಅನ್ನೋದು ಸಿಕ್ತು. ನೆಕ್ಸ್ಟ್ ಏನ್ ಕಂಡುಹಿಡಿ ಅಂದ್ರೆ ಮೂರನೇ ಪದ ಮತ್ತು ಏಳನೇ ಪದಗಳ ಅನುಪಾತವನ್ನ ಕಂಡುಹಿಡ್ರಿ. ಮೂರನೇ ಪದ A3 ಡಿವೈಡ್ ಬೈ A7. ಮೂರನೇ ಪದವನ್ನು a ಪ್ಲಸ್ 2d, ಇನ್ನೊಂದು a ಪ್ಲಸ್ 6d. ಏಳನೇ ಪದವನ್ನ a ಅಂದ್ರೆ 22, 2 ಗುಣಿಲೆ d ಅಂದ್ರೆ ಮೈನಸ್ 3. ಇದನ್ನು ಸಿಂಪ್ಲಿಫೈ ಮಾಡಿದಾಗ 4:1 ಅನ್ನೋದು ಉತ್ತರವನ್ನ ಸಿಕ್ತು.
37ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಸಮತಟ್ಟಾದ ನೆಲದ ಮೇಲೆ ಒಂದು ಕಟ್ಟಡ ಮತ್ತು ಒಂದು ಗೋಪುರ ನೇರವಾಗಿ ನಿಂತಿವೆ. ಅದೇ ನೆಲದ ಮೇಲೆ ಒಂದು ಬಿಂದು ಎ, ಕಟ್ಟಡದ ಒಂದು ಕಿಟಕಿಗೆ ಮತ್ತು ಗೋಪುರದ ಒಂದು ತುದಿಗೆ ಇರುವ ಉನ್ನತ ಕೋನಗಳು ಕ್ರಮವಾಗಿ ಚಿತ್ರದಲ್ಲಿ ತೋರಿಸಿರುವಂತೆ 30 ಡಿಗ್ರಿ ಮತ್ತು 60 ಡಿಗ್ರಿಗಳಾಗಿವೆ. ಗೋಪುರದ ಮೇಲೆ ಕುಳಿತಿರುವ ಒಂದು ಪಕ್ಷಿಯು ಬಿಡಿಯ ನೇರದಲ್ಲಿ ಕಟ್ಟಡದ ತುದಿಗೆ ಹಾರುತ್ತದೆ. ಗೋಪುರದ ಪಾದ ಮತ್ತು ಬಿಂದು ಎ ವಿನ ನಡುವಿನ ದೂರ 30 ಮೀಟರ್ ಆದರೆ 30 ಮೀಟರ್ ಹಾಗೂ ಕೋನ ಎಬಿಡಿ ಈಕ್ವಲ್ಸ್ ಟು 90 ಡಿಗ್ರಿ. ಪಕ್ಷಿಯು ಚಲಿಸಿದ ದೂರ ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಿರಿ. ಇಲ್ಲಿ ಒಂದು ಗೋಪುರವನ್ನ ಕೊಟ್ಟಿದ್ದಾರೆ, ಒಂದು ಕಟ್ಟಡವನ್ನ ಕೊಟ್ಟಿದ್ದಾರೆ. ಅದನ್ನ ನೋಡೋಣ. ಸಮತಟ್ಟಾದ ನೆಲದ ಮೇಲೆ ಒಂದು ಕಟ್ಟಡ ಮತ್ತು ಒಂದು ಗೋಪುರ ನೇರವಾಗಿ ನಿಂತಿವೆ. ಅದೇ ನೆಲದ ಮೇಲೆ ಎ ಬಿಂದುವಿನ ಎ ಕಟ್ಟಡದ ಒಂದು ಕಿಟಕಿಗೆ ಎ ಬಿಂದುವಿನಿಂದ ಇದೊಂದು ಕಟ್ಟಡ, ಇದು ಕಟ್ಟಡ. ಗೋಪುರದ ತುದಿಗೆ ಇರುವ ಉನ್ನತ ಕೋನಗಳು ಕ್ರಮವಾಗಿ 30 ಡಿಗ್ರಿ. ಇದು ಗೋಪುರ, ಇದು ಕಟ್ಟಡ. 30 ಡಿಗ್ರಿ 60 ಡಿಗ್ರಿ ಕೋನಗಳನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಬಿ ಕೋನವನ್ನ 90 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಕೋನವನ್ನ ಅಂದ್ರೆ ಎ ಬಿ ಡಿ ಕೋನವನ್ನ 90 ಡಿಗ್ರಿ ಕೊಟ್ಟಂತ ದತ್ತಾಂಶಗಳಿದು. ಇದರಲ್ಲಿ ನಾವು ಏನನ್ನ ಕಂಡುಹಿಡಿಬೇಕಂತಂದ್ರೆ ಬಿಇ ಕಟ್ಟಡದ ಎತ್ತರ, ಗೋಪುರದ ಎತ್ತರ ಮತ್ತು ಪಕ್ಷಿಯನ್ನ ಹಾರಿದದ್ದು. ಇದು ಬಿ ಡಿ ಈಕ್ವಲ್ ಟು ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ. ಇದನ್ನು 1 by 1 ನೋಡೋಣ. ಇಲ್ಲಿ ತ್ರಿಭುಜ ಎಬಿಇ ಅನ್ನ ತಗೊಂಡೇನೆ. ತ್ರಿಭುಜ ಎಬಿಇ ಯಲ್ಲಿ ಒಂದು ಕೋನ 60 ಡಿಗ್ರಿನ ಕೊಟ್ಟಿದ್ದಾರೆ. ಒಂದು ಬಾಹು, ಪಾರ್ಶ್ವ ಬಾಹು ಗೊತ್ತಿದೆ, ಅಭಿಮುಖವನ್ನ ಕಂಡುಹಿಡಬೇಕು. ಅದು ಅಭಿಮುಖ ಏನಾಗಿರ್ತದ, ಕಟ್ಟಡದ ಎತ್ತರವನ್ನಾಗಿರ್ತದ. ಅಭಿಮುಖ ಬಾಗಿಲೆ ಪಾರ್ಶ್ವ ಈಕ್ವಲ್ಸ್ ಟು ಟ್ಯಾನ್ 60 ಡಿಗ್ರಿ. ಟ್ಯಾನ್ 60 ಟ್ಯಾನ್ 60 ಅನ್ನ √3. ಬಿಇ ಗೊತ್ತಿಲ್ಲ, ಎಇ ಅನ್ನ 30 ಡಿಗ್ರಿ. ಓರೆ ಗುಣಾಕಾರ ಮಾಡಿದಾಗ ಬಿಇ ಈಕ್ವಲ್ಸ್ ಟು 30 √3 ಅನ್ನೋದು ಬಂತು. ಈ ಬಿಇ 30 √3 ಇದ್ರೆ ಅದರ ಅಭಿಮುಖ ಸಿ ಎಫ್ ಕೂಡ 30 √3 ಆಗಿರ್ತದೆ. ಯಾಕಂದ್ರೆ ಇದೊಂದು ಆಯತ. ಬಿಇ ಮತ್ತು ಸಿ ಎಫ್ ಗಳು 30 √3. ನಂತರ ತ್ರಿಭುಜ ಇಲ್ಲಿ ಸಿ ಎಫ್ ಎ ಅನ್ನೋದನ್ನು ತಗೊಳ್ತೀನಿ. ತ್ರಿಭುಜ ಸಿ ಎಫ್ ಎ, ಅದರಲ್ಲಿ ಅಭಿಮುಖ ಮತ್ತು ಪಾರ್ಶ್ವ. ಅಭಿಮುಖ ಗೊತ್ತಾಯ್ತು 30 ಭಾಗಿಲೆ √3. ನಮಗೆ ಪಾರ್ಶ್ವವನ್ನ ಕಂಡುಹಿಡಬೇಕಾಗಿದೆ. ಸಿ ಎಫ್ ಅಭಿಮುಖ ಬಾಗಿಲೆ ಎಫ್ ಎ ಪಾರ್ಶ್ವ ಈಕ್ವಲ್ಸ್ ಟು ಟ್ಯಾನ್ 30 ಡಿಗ್ರಿ. ಸಿ ಎಫ್ 30 √3 ಎಫ್ ಎ ಡಿವೈಡ್ ಬೈ ಟ್ಯಾನ್ 30 1 by √3. ಓರೆ ಗುಣಾಕಾರ ಮಾಡಿದಾಗ 30 √3 ಗುಣಿಲೆ √3 ಅನ್ನೋದು ಬರ್ತದ. 30 ಗುಣಿಲೆ 3 ಅದನ್ನ 90 ಅನ್ನೋದು ಬಂತು. ಎಫ್ ಎ ಅನ್ನೋದು 90 ಬಂತು. ಒಟ್ಟು ಎಫ್ ಇ ಅನ್ನೋದು 90 ಪ್ಲಸ್ 30 ಅನ್ನ ಕೂಡಿದ್ರೆ 120. ಅದನ್ನು ಕೂಡ ಇಲ್ಲಿ ಎಫ್ ಇ ಮತ್ತು ಬಿ ಸಿ ಕೂಡ ಇದು ಕೂಡ 120 ಅಂತ ಹೇಳಾಗ್ತದ. ಬಿ ಸಿ ಇದು ರೆಡ್ ಕಲರ್ ಏನ್ ಕಾಣತ್ತದಲ್ಲ, ಇದೊಂದು ಆಯತಾಕಾರ ಆಗ್ತದ. ಅದರಲ್ಲಿ ಬಿ ಸಿ ಕೂಡ 120 ಮೀಟರ್ ಅನ್ನೋದು ಸಿಕ್ತು. ನಂತರ ಈ ಸಿ ಎಫ್ ಎ ನ ತ್ರಿಭುಜ ಮತ್ತು ಸಿ ಎಫ್ ತ್ರಿಭುಜ ಅಂತ ತಗೊಂಡಿನಿ. ತ್ರಿಭುಜ ಸಿ ಎ ಎಫ್ ನಲ್ಲಿ ನಮ್ಗ ಅಭಿಮುಖವನ್ನ ಗೊತ್ತಿದೆ, ವಿಕರ್ಣವನ್ನ ಕಂಡುಹಿಡಬೇಕು. ವಿಕರ್ಣ ಸಿ ಎ ನ ಕಂಡುಹಿಡಬೇಕು. ಸಿ ಎಫ್ ಬಾಗಿಲೆ ಸಿ ಎ ಈಕ್ವಲ್ಸ್ ಟು ಸೈನ್ 30 ಡಿಗ್ರಿ. ಅಭಿಮುಖ ಬಾಗಿಲೆ ವಿಕರ್ಣವನ್ನ ತಗೊಂಡಿನಿ. 30 ಭಾಗಿಲೆ √3 ಈಕ್ವಲ್ಸ್ ಟು ಸಿ ಎ ಈಕ್ವಲ್ಸ್ ಟು 1 ಭಾಗಿಲೆ 2. ಸೈನ್ 30 ಅಂದ್ರೆ 1 ಭಾಗಿಲೆ 2. ಓರೆ ಗುಣಾಕಾರ ಮಾಡಿದಾಗ ಸಿ ಎ ಈಕ್ವಲ್ಸ್ ಟು 60 ಇದು 60 √3 ಅನ್ನೋದು ಸಿಕ್ತು. ಒಂದು ಬಾಹುವನ್ನ ಸಿಕ್ಕಿದೆ. ಇದು ಒಂದು ಬಾಹುವನ್ನ ತಗೋಬಹುದು. 120 60 ಅಂತ ಹೇಳಿ ತಗೋಬಹುದು, ಅಥವಾ ಇದನ್ನು ತಗೊಂಡೆ ಇದು ಎ ಬಿ ಅನ್ನ ತಗೊಂಡು ಕೂಡ ನಾವು ಮಾಡಬಹುದು. ಇನ್ನೊಂದು ಬಾಹುವನ್ನ, ಈ ಕೋನವನ್ನ ಕಂಡುಹಿಡಬಹುದು. ಹಾಗಾಗಿ ನಾನು ಇಲ್ಲಿ ಟ್ಯಾನ್ ಥೀಟಾ ಅಂತ ಹೇಳಿ ತಗೊಂಡಿನಿ. ಇನ್ನೊಂದು ನಿಮ್ಗೆ ತ್ರಿಭುಜ ಸಿ ಸಿ ಎ ಬಿ ಯಲ್ಲಿ ಎ ಕೋನ 90 ಡಿಗ್ರಿನ ಆಗ್ತದೆ. ಎ ಕೋನ 90 ಡಿಗ್ರಿ ಯಾಕಾಗ್ತದ ಅಂತಂದ್ರೆ ಇದೊಂದು ಸರಳ ರೇಖೆ. 30 ಪ್ಲಸ್ 60 90 ಆಯ್ತು. ಉಳಿದ ಕೋನ 90 ಡಿಗ್ರಿ ಆಗಿರ್ತದೆ. ಹಾಗಾಗಿ ಇದೊಂದು ತ್ರಿಭುಜ ಲಂಬ ಕೋನದಲ್ಲಿ ಎ ಕೋನ 90 ಡಿಗ್ರಿ. ನಮ್ಗ ಇವಾಗ ಬಿ ಕೋನವನ್ನ ಕಂಡುಹಿಡಬೇಕಾಗಿದೆ. ಇದು ಬಿ ಕೋನವನ್ನ ಕಂಡುಹಿಡಬೇಕಾಗಿದೆ. ಹಾಗಾಗಿ ಇದನ್ನು ಕೋನವನ್ನು ಬರ್ಕೊಂಡಾಗ ಇದು ಅಭಿಮುಖ ಆಯ್ತು, ಇದು ವಿಕರ್ಣ ಆಯ್ತು. ನಾನು ಸೈನ್ ಥೀಟವನ್ನ ತಗೋತೀನಿ. ಸೈನ್ ಬಿ ಅಂತ ಹೇಳಿ ತಗೋತೀನಿ. ಇಲ್ಲಿ ಅಭಿಮುಖ ಸಿ ಎ ಡಿವೈಡ್ ಬೈ ವಿಕರ್ಣವನ್ನ ಸಿ ಬಿ ಅಂತ ಹೇಳಿ ತಗೊಂಡೇನೆ. ಸೈನ್ ಬಿ ಅನ್ನ ಸೈನ್ ಬಿ ಅದೇ ರೀತಿ ಬರ್ಕೊಂಡೇನೆ. ಈಕ್ವಲ್ಸ್ ಟು ಸಿ ಎ ಅಂತಂದಾಗ 60 √3
ಸಿ ಬಿಯನ್ನ 120 ಅಂತ ಹೇಳಿ ಸಿಕ್ಕಿತ್ತು, 120 ಅಂತ ಹೇಳಿ ಬರ್ಕೊಂಡಿನಿ ಇಲ್ಲಿ. 61 62 ಸೈನ್ ಬಿ ಈಕ್ವಲ್ಸ್ ಟು ಇಲ್ಲಿ √3 ಭಾಗಿಲೆ 2 ಅನ್ನೋದು ಬಂತು. √3/2 ಎದ್ರ ವ್ಯಾಲ್ಯೂ ಆಗ್ತದ ಅಂತಂದ್ರೆ ಸೈನ್ ಬಿ ಈಕ್ವಲ್ಸ್ ಟು ಸೈನ್ 60 ಡಿಗ್ರಿ ಬೆಲೆ √3/2 ಅಂತ ಹೇಳತ್ತ. ಸೈನ್ ಸೈನ್ ಕ್ಯಾನ್ಸಲ್ ಆದ್ರ ಬಿ ಕೋನ ಬಿ ಈಕ್ವಲ್ಸ್ ಟು 60 ಡಿಗ್ರಿ ಅಂತ ಹೇಳಿ ಬಂತು. ನಮಗೆ ಈ ಕೋನವನ್ನು ಬಂತು. ಇಲ್ಲಿ ತಾವು ಗಮನಿಸಬಹುದು, ನಮ್ಗೆ ಬೇಕಾಗಿರೋದು ಇವಾಗ ಡಿ ಸಿ ಅನ್ನ ಕಂಡುಹಿಡಬೇಕಾಗ್ಯದ, ಬಿ ಡಿ ಅನ್ನ ಕಂಡುಹಿಡಬೇಕಾಗ್ಯದ. ಇವೆರಡನ್ನ ಕಂಡುಹಿಡಬೇಕಾಗ್ಯದ. ತ್ರಿಭುಜ, ಇಲ್ಲೊಂದು ತ್ರಿಭುಜವನ್ನು ತಗೋತೀನಿ ನಾನು, ನೀಲಿ ಬಣ್ಣದು. ಯಾವ ತ್ರಿಭುಜ? ತ್ರಿಭುಜ ಡಿ ಸಿ ಬಿ ಯಲ್ಲಿ. ಈ ತ್ರಿಭುಜದಲ್ಲಿ ನಮಗೆ ಸಿ ಡಿ ಅನ್ನ ಕಂಡುಹಿಡಬೇಕು ಮತ್ತು ಬಿ ಡಿ ಅನ್ನ ಕಂಡುಹಿಡಬೇಕು. ಅದಕ್ಕಿಂತ ಅದು ಕಂಡುಹಿಡಬೇಕಾದ್ರೆ ಈ ಕೋನವನ್ನು ಬೇಕು ನಮಗೆ. ಇದು ಕೋನ ಟೋಟಲ್ ಇದು ಬಿ ಕೋನವನ್ನ 90 ಡಿಗ್ರಿ ಅಂತ ಹೇಳಿತ್ತು. ಆ 90 ಡಿಗ್ರಿಯಲ್ಲಿ ನಮಗಿದು ಒಳಗದ್ದು 60 ಕೋನವನ್ನು ಸಿಕ್ಕಿದ. ಇದು ಉಳಿದಿದ್ದು ಎಷ್ಟಿರ್ತದೆ? 30 ಆಗಿರ್ತದೆ. ಸಿ ಬಿ ಡಿ ಕೋನ ಈಕ್ವಲ್ಸ್ ಟು 90 ಮೈನಸ್ 60. 90 ಯಾಕೆ ತಗೊಂಡೆ ಅಂತಂದ್ರೆ ಇಲ್ಲಿ ಕೊಟ್ಟರೆ ದತ್ತಾಂಶದಲ್ಲಿ ಎ ಬಿ ಡಿ ಕೋನ ಈಕ್ವಲ್ಸ್ ಟು 90 ಡಿಗ್ರಿ ಅಂತ ಹೇಳ್ಕೊಟ್ಟಾರೆ. ಹಾಗಾಗಿ ಅದರಲ್ಲಿ ಆ 90ರಲ್ಲಿ 30 ಡಿಗ್ರಿಯನ್ನ ಹೋದಾಗ 30 ಡಿಗ್ರಿ ಅನ್ನೋದಾಗ 60 ಡಿಗ್ರಿಯನ್ನ ಹೋದಾಗ 30 ಡಿಗ್ರಿ ಅನ್ನೋದು ಸಿಕ್ತು. ಇದು ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ನಲ್ಲಿ ತಗೊಳ್ತೇನೆ. ಇದು ಈ ತ್ರಿಭುಜ ನಮಗೆ ಬೇಕಾಗಿತ್ತಲ್ಲ. ಏನು ಈ ತ್ರಿಭುಜದಲ್ಲಿ ತ್ರಿಭುಜ ಸಿ ಬಿ ಡಿ ಯಲ್ಲಿ ಬಿ ಕೋನ 60 ಡಿಗ್ರಿ, ಬಿ ಕೋನ 60 ಡಿಗ್ರಿನ 30 ಡಿಗ್ರಿ ಇದು. ಯಾಕಂದ್ರೆ 60 ಇಲ್ಲಿ ಇದು ಬಿ ಕೋನ ಇದು 60 ಸಿಕ್ಕಿತ್ತು. 90ರಲ್ಲಿ 60 ಅನ್ನೋದ್ರೆ ಇದು 30 ಡಿಗ್ರಿ ಅನ್ನೋದು ಬಂತು. ಸಿ ಬಿ ಡಿ ಯಲ್ಲಿ ಅದು ಥೀಟಾ ಈಕ್ವಲ್ಸ್ ಟು 30 ಡಿಗ್ರಿ. ಅಭಿಮುಖ ಬಾಗಿಲೆ ನಮಗೆ ಪಾರ್ಶ್ವ ಗೊತ್ತದಲ್ಲ, ಹಾಗಾಗಿ ಅಭಿಮುಖ ಬಾಗಿಲೆ ಪಾರ್ಶ್ವನ ತಗೊಂಡೆ. ಸಿ ಡಿ ಬಾಗಿಲೆ ಪಾರ್ಶ್ವ ಬಿ ಸಿ ಈಕ್ವಲ್ಸ್ ಟು ಟ್ಯಾನ್ 30 ಬೆಲೆ 1/√3. ಸಿ ಡಿ ಅನ್ನ ಗೊತ್ತಿಲ್ಲ, ಆದ್ರೆ ಬಿ ಸಿ ಅನ್ನು 120. ಇದನ್ನು ಓರೆ ಗುಣಾಕಾರ ಮಾಡಿದ್ರೆ ಡಿ ಸಿ ಈಕ್ವಲ್ಸ್ ಟು 120/120/√3 ಅನ್ನೋದು ಬಂತು. ಇದನ್ನ ಛೇದನವನ್ನ ಅಕರ್ಣಿಕಾರಕ ಮಾಡಿದಾಗ, ಛೇದನವನ್ನ ಇಲ್ಲಿ √3 ಇದನ್ನ ಛೇದನ √3 ಅಕರ್ಣಿಕಾರಕ ಮಾಡಿದಾಗ 120√3 ಭಾಗಿಲೆ 3 × 3 √3 × √3 ಅಂದ್ರೆ 3 ಬರ್ತದೆ. 3 4 12, ಹಾಗಾಗಿ 40√3. 40√3 ಅನ್ನೋದು ಸಿ ಡಿಯ ಎತ್ತರ. ಗೋಪುರದ ಎತ್ತರ ಒಟ್ಟು ಇದು ಗೋಪುರ ಅಂತ ತಿಳ್ಕೊಂಡ, ಇದು ಅದ್ರ ಎತ್ತರ ಅಥವಾ ಕಟ್ಟಡ ಅಂತ ತಿಳ್ಕೊಳ್ಬಹುದು. ಅದ್ರ ಎತ್ತರ ಸಿ ಡಿ ಪ್ಲಸ್ ಸಿ ಎಫ್. ಸಿ ಡಿ ಅಂತಂದ್ರೆ 40√3. ಈಗಾಗಲೇ ನಾವು ಸಿ ಡಿ ಅನ್ನ ಕಂಡುಹಿಡಿದ 40√3 ಪ್ಲಸ್ ಹಿಂದಿನ ಒಂದು ಸ್ಲೈಡ್ಸ್ ನಲ್ಲಿ ಸಿ ಎಫ್ ಅನ್ನ ಕಂಡುಹಿಡಿದ ಅದು 30√3. ಎರಡನ್ನ ಕೂಡಿಸಿದಾಗ 70√3 ಅನ್ನೋದು ಉತ್ತರವನ್ನ ಸಿಕ್ತು. ನೆಕ್ಸ್ಟ್ ನಮ್ಗ ಇನ್ನೊಂದು ಬಿ ಡಿ ಅನ್ನ ಕಂಡುಹಿಡಬೇಕಾಗಿದೆ. ಬಿ ಡಿ ಅಂತಂದ್ರೆ ಇದೇ ತ್ರಿಭುಜದಲ್ಲಿ ಅಭಿಮುಖ ಇದನ್ನು ವಿಕರಣ ಆಗ್ತದೆ. ಇದು 90 ಡಿಗ್ರಿ, ಇದು ವಿಕರಣ ಆಗ್ತದ. ಹಾಗಾಗಿ ಅಭಿಮುಖ ಸಿ ಡಿ ಭಾಗಿಲೆ ಡಿ ಬಿ ವಿಕರಣ ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ 1/2 ಅಂತ ಹೇಳಿ ಬಂತು. ಸಿ ಡಿ 40√3 ಈಗಾಗಲೇ ಕಂಡುಹಿಡಿದು 40√3. ಇದನ್ನು ಓರೆ ಗುಣಾಕಾರ ಮಾಡಿದಾಗ 42 80√3 ಈಕ್ವಲ್ಸ್ ಟು ಬಿ ಡಿ. ಆ ಹಕ್ಕಿಯನ್ನ ಕಟ್ಟಡದಿಂದ ಗೋಪುರದ ಕಡೆ ಹಾರಿತಲ್ಲ, ಆ ಹಕ್ಕಿಯನ್ನ ಚಲಿಸಿದ ದೂರ 80√3 ಮೀಟರ್ ಆಗಿದೆ. ಇದು ಈ ಒಂದು 37ನೇ ಪ್ರಶ್ನೆಯ ಪರಿಹಾರ. 38ನೇ ಪ್ರಶ್ನೆಯನ್ನು ನೋಡೋಣ. ಇದು 5 ಅಂಕದ ಪ್ರಶ್ನೆ. ಒಬ್ಬ ಬಡಿಗ ಒಂದು ಸಿಲಿಂಡರ್ನ ಬಡಿಗೆ ಅಂತಂದ್ರೆ ಕಟ್ಟಿಗೆ ಮಾದರಿಯನ್ನು ಮಾಡುವವನಿಗೆ ಬಡಿಗೆ ಅಂತ ಕರಿತೇವೆ. ಸಿಲಿಂಡರ್ನ ಒಂದು ತುದಿಗೆ ಶಂಕುವನ್ನು ಜೋಡಿಸಿ ಇನ್ನೊಂದು ತುದಿಯಲ್ಲಿ ಒಂದು ಅರ್ಧಗೋಳವನ್ನು ಕೊರೆದು ಹೊರತೆಗೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಮಾದರಿಯನ್ನು ತಯಾರಿಸುತ್ತಾನೆ. ಶಂಕು, ಅರ್ಧಗೋಳ ಮತ್ತು ಸಿಲಿಂಡರ್ಗಳ ತ್ರಿಜ್ಯಗಳು ಸಮವಾಗಿವೆ. ಮಾದರಿಯ ಒಟ್ಟು ಉದ್ದ 80 ಸೆಂಟಿಮೀಟರ್. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 1584/7 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಶಂಕುವಿನ ಓರೆ ಎತ್ತರ 10 ಸೆಂಟಿಮೀಟರ್ ಆದರೆ ಮಾದರಿಯ ಘನಫಲವನ್ನು ಕಂಡುಹಿಡಿಯಿರಿ ಮತ್ತು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಇರುವ ಅನುಪಾತವನ್ನು ಲೆಕ್ಕಾಚಾರವನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆ ಪರಿಹಾರವನ್ನು ನೋಡೋಣ. ಇಲ್ಲಿ ಕೊಟ್ಟಂತಹ ದತ್ತಾಂಶಗಳು ಒಟ್ಟು ಒಂದು
ಮಾದರಿಯನ್ನು ಮಾಡಿದ ಕಟ್ಟಿಗೆ ಮಾದರಿ. ಆ ಕಟ್ಟಿಗೆ ಮಾದರಿ ಸಿಲಿಂಡರಾಕಾರ, ಅದರಿಂದ ಒಳಗಡೆಯಿಂದ ಅರ್ಧಗೋಳವನ್ನು ಕೊರೆದು ಹೊರತೆಗೆಯಲಾಗಿದೆ ಮತ್ತು ಒಂದು ಬದಿಯಲ್ಲಿ ಶಂಕುವನ್ನು ಜೋಡಿಸಲಾಗಿದೆ. ಒಟ್ಟು ಉದ್ದ ಒಟ್ಟು ಉದ್ದ 80 ಸೆಂಟಿಮೀಟರ್ ಅನ್ನು ಕೊಟ್ಟಿದ್ದಾರೆ, 80 ಸೆಂಟಿಮೀಟರ್. ಓರೆ ಎತ್ತರ L = 10 ಸೆಂಟಿಮೀಟರ್. ತ್ರಿಜ್ಯವನ್ನು ಕಂಡಿಬೇಕಾದ್ರೆ ಅದರದ್ದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ, ಅಂದರೆ 2πr² = 1584 ಸೆಂಟಿಮೀಟರ್ /7 ಸೆಂಟಿಮೀಟರ್ ಸ್ಕ್ವೇರ್ ಅನ್ನು ಕೊಟ್ಟಿದ್ದಾರೆ. ಇದರಿಂದ ನಾವು r ಅನ್ನು ಕಂಡುಹಿಡಬೇಕು. r ಕಂಡುಹಿಡಿದ ನಂತರ L ಅನ್ನು ಕಂಡುಹಿಡಬೇಕು. L ಅನ್ನು ಕೊಟ್ಟಿದ್ದಾರೆ ಆಲ್ರೆಡಿ, ಅದರಿಂದ H ಅನ್ನು ಕಂಡುಹಿಡಬೇಕು. ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿದಾಗ 2 ಪೈ ವ್ಯಾಲ್ಯೂವನ್ನು 22/7, r ವ್ಯಾಲ್ಯೂವನ್ನು ಗೊತ್ತಿಲ್ಲ, ಹಾಗಾಗಿ ಇದನ್ನು ಸಿಂಪ್ಲಿಫೈ ಮಾಡಿದಾಗ 7 ಅನ್ನು ಕ್ಯಾನ್ಸಲ್ ಆಯಿತು, 44 1584/44 ಅನ್ನು ಸಿಂಪ್ಲಿಫೈ ಮಾಡಿದಾಗ 36 ಅನ್ನೋದು ಬಂತು. r² = 30. r = ನಮ್ಗೆ ತ್ರಿಜ್ಯ ರೇಡಿಯಸ್ = 6 ಸೆಂಟಿಮೀಟರ್ ಬಂತು. ಓರೆ ಎತ್ತರ L = 10 ಸೆಂಟಿಮೀಟರ್ ಅನ್ನು ಕೊಟ್ಟಿದ್ದಾರೆ. ಈ L = h² ಪ್ಲಸ್ r² ಅನ್ನೋದಾಗ್ತದೆ, ಅಥವಾ L² = h² + r². ಶಂಕುವಿನ ಎತ್ತರವನ್ನು ನಾವು ಕಂಡುಹಿಡಬೇಕು, h ಅನ್ನು ಕಂಡುಹಿಡಬೇಕು. ಹಾಗಾಗಿ h ಅನ್ನು ಇಲ್ಲೇ ಇಟ್ಕೋತೀನಿ. h² = L² - r². ಇದನ್ನು h ಅನ್ನು ಈ ಕಡೆ ಕಳಿಸಿದಾಗ, ಸ್ಕ್ವೇರ್ ಅನ್ನು ಈ ಕಡೆ ಕಳಿಸಿದಾಗ h = L² - r² ಅಂತ ಹೇಳಾಗ್ತದೆ. ಅದನ್ನು ಇಲ್ಲಿ ಸಿಂಪ್ಲಿಫೈ ಮಾಡೀನಿ. L ಅಂತಂದರೆ 10 ಮೈನಸ್ r, ಇದು h ಬರಬಾರ್ದು ಇಲ್ಲಿ, r². 100ರಲ್ಲಿ 36 ಹೋದ್ರೆ 64 ಅನ್ನೋದು ಬಂತು. h = 8 ಸೆಂಟಿಮೀಟರ್. ಶಂಕುವಿನ ಎತ್ತರ ಗೊತ್ತಾಯಿತು, ಸಿಲಿಂಡರ್ನ ತ್ರಿಜ್ಯ ಗೊತ್ತಾಯಿತು, ಅರ್ಧಗೋಳದ ತ್ರಿಜ್ಯ ಗೊತ್ತಾಯಿತು. ಈಗ ನಮ್ಗೆ ಮಾದರಿಯ ಘನಫಲವನ್ನು ಕಂಡುಹಿಡಬೇಕು. ಮಾದರಿಯ ಘನಫಲದಲ್ಲಿ ಈ ಒಟ್ಟು ಸಿಲಿಂಡರ್ನ ಘನಫಲ ಪ್ಲಸ್ ಶಂಕುವಿನ ಘನಫಲ, ಅದರಲ್ಲಿ ಅರ್ಧಗೋಳದ ಘನಫಲವನ್ನು ಹೊರತೆಗೆಯಲಾಗಿದೆ ಅಂತಂದ್ರೆ ಅದು ಮೈನಸ್ ಮಾಡಬೇಕು. ಅರ್ಧಗೋಳದ ಘನಫಲ ಸೂತ್ರ 2/3πr³ ಅನ್ನು ಮೈನಸ್ ಮಾಡಬೇಕು. ಇದರಲ್ಲಿ ಸಿಲಿಂಡರ್ನ ಘನಫಲ πr²h ಪ್ಲಸ್ ಶಂಕುವಿನ ಘನಫಲ 1/3πr²h ಮೈನಸ್ 2/3πr³ ಅನ್ನು ಮಾಡಿದರೆ ಇದರ ಘನಫಲವನ್ನು ಸಿಗ್ತಾ. ನಂತರ ನೆಕ್ಸ್ಟ್ ಪಾರ್ಟ್ನಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳ CSA ಕರ್ವ್ಡ್ ಸರ್ಫೇಸ್ ಆಫ್ ಹೆಮಿಸ್ಪಿಯರ್, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್, ಇವೆರಡರ ಅನುಪಾತವನ್ನು ಕಂಡುಹಿಡಬೇಕು. ಅನುಪಾತವನ್ನು ಕೇಳಿದ್ದಾರೆ, ಅನುಪಾತವನ್ನು ಲೆಕ್ಕಾಚಾರ. ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋಣ. ಅದನ್ನು ಇಲ್ಲಿ ಮೊದಲನೇದು ಸಿಲಿಂಡರ್ನ ಘನಫಲ, ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಸಿಲಿಂಡರ್ನ ಘನಫಲ ಸೂತ್ರ πr²h. ಪೈ ಅಂದರೆ 22/7, r ಅಂದರೆ ತ್ರಿಜ್ಯ, r = 6 × 6, ಎತ್ತರ ಒಟ್ಟು 72. ಈ ಒಟ್ಟು ಎತ್ತರ 72 ಯಾಕೆ ಬಂತಂದ್ರೆ ಒಟ್ಟು 80 ಸೆಂಟಿಮೀಟರ್ ಇತ್ತು, ಅಂದ್ರೆ ಕೋನನ್ನು ಹಿಡ್ಕೊಂಡು 80 ಸೆಂಟಿಮೀಟರ್ ಇತ್ತು. ಈ ರೀತಿ ಕೋನ್ನ ಎತ್ತರವನ್ನು ಮೈನಸ್ ಮಾಡ್ಬೇಕು ನಾವು. ಇಲ್ಲಿ ಮೈನಸ್ ಅಂದ್ರೆ ಕೋನಿನ ಎತ್ತರ h = 8 ಸೆಂಟಿಮೀಟರ್ ಅಂತೇಳಿ ಬಂದಿತ್ತು. ಅದನ್ನು ಮೈನಸ್ ಮಾಡಿದಾಗ 80 - 8 ಅನ್ನು ಮಾಡಿದಾಗ 72 ಸೆಂಟಿಮೀಟರ್ ಸಿಲಿಂಡರ್ನ ಎತ್ತರವನ್ನು ಸಿಗ್ತದೆ. ಸಿಲಿಂಡರ್ನ ಎತ್ತರ ಇಲ್ಲಿ 82 ಸೆಂಟಿಮೀಟರ್. ಅದನ್ನು ಸಿಂಪ್ಲಿಫೈ ಮಾಡಿದಾಗ 57,024/7 ಸೆಂಟಿಮೀಟರ್ ಸ್ಕ್ವೇರ್. ಇದು ಸಿಲಿಂಡರ್ನ ಘನಫಲ. ನೆಕ್ಸ್ಟು ಶಂಕುವಿನ ಘನಫಲ 1/3πr²h. ಇದು ಶಂಕುವಿನ ಘನಫಲ. ಸಿಂಪ್ಲಿಫೈ ಮಾಡಿದಾಗ ಇದು ಇಲ್ಲಿ ಕೂಡ 2112/7 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಸಿಲಿಂಡರ್ನ ಘನಫಲವನ್ನು ಸಿಕ್ತು. ನೆಕ್ಸ್ಟು ಅರ್ಧಗೋಳದ ಘನಫಲ 2/3πr³ ಅನ್ನೋ ಸೂತ್ರವನ್ನು ತಗೊಂಡೇನೆ. ಇಲ್ಲಿ 2/3 22/7, 6 × 6 × 6. ಇದನ್ನು ಸಿಂಪ್ಲಿಫೈ ಮಾಡಿದಾಗ 3168/7 ಸೆಂಟಿಮೀಟರ್ ಕ್ಯೂಬ್ ಅನ್ನು ಬಂತು. ಈ ಎರಡರಲ್ಲಿ ಎರಡು ಕೂಡಿಸ್ಬೇಕು, ಸಿಲಿಂಡರ್ನ ಘನಫಲ ಪ್ಲಸ್ ಶಂಕುವಿನ ಘನಫಲ, ಅದರಲ್ಲಿ ಮೈನಸ್ ಅರ್ಧಗೋಳದ ಘನಫಲವನ್ನು ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ಈ ಘನಾಕೃತಿಯ ಒಟ್ಟು ಘನಫಲವನ್ನು ಸಿಗ್ತದೆ.
ಅದನ್ನು ಸಿಂಪ್ಲಿಫೈ ಮಾಡಿದಾಗ 7995.45 ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ಉತ್ತರವನ್ನು ಸಿಕ್ತು. ನಂತರ ಇನ್ನೊಂದು ಪಾರ್ಟ್ನಲ್ಲಿ ಏನು ಕೇಳಿದಾರೆ ಅಂತಂದ್ರೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಕೋನಿನ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಇದು ಅರ್ಧಗೋಳ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಕೋನ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ 2πr² ಭಾಗಿಲೆ πr_l. ಈ πr ನ ಕ್ಯಾನ್ಸಲ್ ಆಯಿತು, 1r ನ ಉಳಿತು. 2 × r ಅಂದ್ರೆ 6, 2 × 6 ಭಾಗಿಲೆ l ಅಂತಂದ್ರೆ 10. ಅವೆರಡನ್ನ ಸಿಂಪ್ಲಿಫೈ ಮಾಡಿದಾಗ 6:5 ಅನ್ನೋದು ಉತ್ತರವನ್ನು ಸಿಗ್ತದೆ. ಇನ್ನೊಂದು ಕೊನೆ ಪ್ರಶ್ನೆ, ಇದು ಅಥವಾ ಪ್ರಶ್ನೆ, ಇದು ಕೂಡ 5 ಅಂಕದ ಪ್ರಶ್ನೆ. ಅಥವಾ ಒಂದು ಘನ ಸಿಲಿಂಡರ್ನಿಂದ ಸಿಲಿಂಡರ್ನಷ್ಟೇ ತ್ರಿಜ್ಯವಿರುವ ಅರ್ಧಗೋಳ ಮತ್ತು ಶಂಕುವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಹೊರತೆಗೆಯಲಾಗಿದೆ. ಶಂಕುವಿನ ಓರೆ ಎತ್ತರ ಮತ್ತು ಎತ್ತರಗಳು ಕ್ರಮವಾಗಿ 25 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್. ಓರೆ ಎತ್ತರ ಅಂತಂದಾಗ ಎಲ್, ಇದು ಶಂಕುವಿನ ಎತ್ತರ ಎಚ್ ಆಗಿದ್ದರೆ ಉಳಿದ ಘನಾಕೃತಿಯ ಘನಫಲವನ್ನು ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ಈ ಸಿಲಿಂಡರ್ನಲ್ಲಿ ಒಂದು ಶಂಕುವನ್ನು ಕೊರೆಯಲಾಗಿದೆ ಒಂದು ಸೈಡು, ಇನ್ನೊಂದು ಸೈಡು ಅರ್ಧಗೋಳವನ್ನು ಕೊರೆಯಲಾಗಿದೆ. ಉಳಿದ ಘನದ ಘನಫಲವನ್ನು ಕಂಡುಹಿಡಬೇಕಂದ್ರೆ ಸಿಲಿಂಡರ್ನ ಘನಫಲದಲ್ಲಿ ಶಂಕುವಿನ ಘನಫಲವನ್ನು ಮೈನಸ್ ಮಾಡಬೇಕು. ಶಂಕುವಿನ ಘನಫಲ ಮೈನಸ್ ಅರ್ಧಗೋಳದ ಘನಫಲವನ್ನು ಮೈನಸ್ ಮಾಡಿದಾಗ ಉಳಿದ ಭಾಗನ ಏನಾಗಿರ್ತದೆ, ಆ ಮಾದರಿಯ ಘನಫಲವಾಗಿರ್ತದೆ. ನೆಕ್ಸ್ಟು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿ ಅಂತಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಶಂಕುವಿನ ಘನಫಲ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಇದನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಓರೆ ಎತ್ತರ L = R + h². ನಮ್ಗೆ ಆರ್ನ ತ್ರಿಜ್ಯವನ್ನು ಕಂಡುಹಿಡಬೇಕು. ಹಾಗಾಗಿ 25 L ಅಂದರೆ 25 ಸ್ಕ್ವೇರ್ ಪ್ಲಸ್ R² + 24. ಪೈಥಾಗೋರಸ್ ಪ್ರಮೇಯ ಪ್ರಕಾರ ಬಿಡಿಸಿದಾಗ ತ್ರಿಜ್ಯ 7 ಸೆಂಟಿಮೀಟರ್ ಅನ್ನೋದು ಸಿಕ್ತು. ಈ ತ್ರಿಜ್ಯ ಶಂಕುವಿನ ತ್ರಿಜ್ಯ 7 ಸೆಂಟಿಮೀಟರ್, ಸಿಲಿಂಡರ್ನ ತ್ರಿಜ್ಯ 7 ಸೆಂಟಿಮೀಟರ್, ಅರ್ಧಗೋಳದ ತ್ರಿಜ್ಯ ಕೂಡ 7 ಸೆಂಟಿಮೀಟರ್ ಅನ್ನ ಆಗಿರ್ತದೆ. 7 ಸೆಂಟಿಮೀಟರ್ 7 ಸೆಂಟಿಮೀಟರ್ 7 ಸೆಂಟಿಮೀಟರ್. ಸಿಲಿಂಡರ್ನ ಎತ್ತರ ಇಲ್ಲಿ ಇದು ಶಂಕುವಿನ ಎತ್ತರ ಅರ್ಧಗೋಳದ ಒಂದು ತ್ರಿಜ್ಯ 7 ಸೆಂಟಿಮೀಟರ್, ಇದು 24 ಸೆಂಟಿಮೀಟರ್. ಎರಡನ್ನ ಕೂಡಿಸ್ಬೇಕು. ಕೂಡಿಸಿದಾಗ 31 ಸೆಂಟಿಮೀಟರ್ ಏನಾಗ್ತದೆ ಸಿಲಿಂಡರ್ನ ಎತ್ತರ. ಅರ್ಧಗೋಳದ ಎತ್ತರ 7 ಸೆಂಟಿಮೀಟರ್, ತ್ರಿಜ್ಯನೇ ಎತ್ತರ ಆಗಿರ್ತದೆ. ಶಂಕುವಿನ ಎತ್ತರ 24 ಪ್ಲಸ್ 7 ಕೂಡಿಸಿದಾಗ 31 ಸೆಂಟಿಮೀಟರ್ ಸಿಲಿಂಡರ್ನ ಎತ್ತರವನ್ನು ಬಂತು. ಕೋನಿನ ಎತ್ತರ 24 ಸೆಂಟಿಮೀಟರ್, ಓರೆ ಎತ್ತರ 25, ತ್ರಿಜ್ಯ 6. ಇವಾಗ ನಾವು ಘನಫಲವನ್ನು ಕಂಡುಹಿಡಿರಿ. ಉಳಿದ ಘನಫಲವನ್ನು ಕಂಡುಹಿಡಬೇಕು. ಅದು ಸಿಲಿಂಡರ್ನಲ್ಲಿ ಅರ್ಧಗೋಳವನ್ನು ಮೈನಸ್ ಮಾಡಬೇಕು, ಅರ್ಧಗೋಳ ಮೈನಸ್ ಶಂಕುವನ್ನು ಮೈನಸ್ ಮಾಡಬೇಕು. ಇಲ್ಲಿ πr² ಕಾಮನ್ ತೆಗೆದೀನಿ. ಸಿಂಪ್ಲಿಫೈ ಮಾಡಿದಾಗ 2823.33 ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ಉತ್ತರವನ್ನು ಸಿಕ್ತು. ನಂತರ ಇನ್ನೊಂದು ನಾವು ಇದ್ರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಶಂಕುವಿನ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ನಂತರ ಈ ಸಿಲಿಂಡರ್ನಲ್ಲಿ ಒಂದು ಅರ್ಧಗೋಳವನ್ನು ಇರಿಸಲಾಗಿದೆ, ಅದು ಇದು ಮತ್ತು ಕೋನು, ಇವೆಲ್ಲವನ್ನ ಪ್ಲಸ್ ಮಾಡಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲೇ ತಪ್ಪು ಮಾಡ್ತಾರೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಒಟ್ಟು ವಿಸ್ತೀರ್ಣವನ್ನು ಕೇಳಿದ್ದಾರೆ. ಇಲ್ಲ, ಆ ಮಾದರಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ರಿ, ಒಟ್ಟು ಅದದು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಅಂತಂದಾಗ ನಾವು ಎಲ್ಲದರದ್ದು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಸೂತ್ರವನ್ನು ತಗೋಬೇಕು. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ 2πRh ಪ್ಲಸ್ ಶಂಕುವಿನ πr_l ಮತ್ತು ಅರ್ಧಗೋಳದು 2πr². ಇದರಲ್ಲಿ πr ಅನ್ನೋದು ಕಾಮನ್ ಆಗಿ ಬರ್ತದೆ. πr ಅನ್ನೋದು ಕಾಮನ್ ತೆಗೆದೀನಿ. ಉಳಿತಿಲ್ಲಿ 2 × h, ಇಲ್ಲಿ l ಅನ್ನು ಉಳಿತು, ಇಲ್ಲಿ 1r ಅನ್ನು ಉಳಿತು, 2 × r ಅನ್ನೋದು ಉಳಿತು. ಸಿಂಪ್ಲಿಫೈ ಮಾಡಿದಾಗ ಇದು 22,222 ಸೆಂಟಿಮೀಟರ್ ಸ್ಕ್ವೇರ್, 22,222 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಉತ್ತರವನ್ನು ಬಂತು. ಈ ರೀತಿ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಅಂದರೆ ಇಲ್ಲಿ π ಅಂದರೆ 22/7, r ಬೆಲೆ 7, 2 × h ಬೆಲೆ, ಇದು h ಏನಿರ್ತದ ಅಂತಂದ್ರೆ ಇದು h ಸಿಲಿಂಡರ್ನ ಎತ್ತರ 31 ಸೆಂಟಿಮೀಟರ್. ನೆಕ್ಸ್ಟ್ ಎಲ್ ಬೆಲೆ ಶಂಕುವಿನ ಓರೆ ಎತ್ತರ L = 25 ಸೆಂಟಿಮೀಟರ್.
2 ಇಂಟು ಆರ್ ಬೆಲೆ ತ್ರಿಜ್ಯ 7 ಸೆಂಟಿಮೀಟರ್, 7 2 14 ಪ್ಲಸ್ 25 31 2 62 ಇವನ್ನೆಲ್ಲವನ್ನು ಕೂಡಿಸಿದಾಗ 101, 101 ಗುಣಿಲೆ 22 ಮಾಡಿದಾಗ 2 1 2 0, 2 1 2, 2 1 2 0 2, 2 2 2 2 ಒಟ್ಟು 2222 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಇದರ ಉತ್ತರವನ್ನು ಸಿಕ್ತು. ಈ ರೀತಿ ಪ್ರತಿಯೊಂದು ಪ್ರಶ್ನೆಯ ಉತ್ತರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ. ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.